ಸಾರ್ವಭೌಮ ನೀನಿರುವೆ ಸುಖದ ಧಾಮ ಗುರು ಸಾರ್ವಭೌಮ ನೀನಿರುವೆ ಸುಖದ ಧಾಮ ಗುರು ಸಾರ್ವಭೌಮ ನೀನಿರುವೆ ಸುಖದ ಧಾಮ ಗುರು ಸಾರ್ವಭೌಮ ನೀನಿರುವೆ ಸುಖದ ಧಾಮ ಕರುಣೆಯಿಂದಲೇ ಪರಮಾನಂದ ನೀಡು ನಿತ್ಯ ನೇಮ ಕರುಣೆಯಿಂದಲೇ ಪರಮಾನಂದ ನೀಡು ನಿತ್ಯ ನೇಮ ಗುರು ಸಾರ್ವಭೌಮ ನೀನಿರುವೆ ಸುಖದ ಧಾಮ 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 ಸಗುಣ ರೂಪವ ತೊಟ್ಟು ಬಂದೆ ನೀ ಪರಶಿವನವತಾರಿ ಸಗುಣ ರೂಪವ ತೊಟ್ಟು ಬಂದೆ ನೀ ಪರಶಿವನವತಾರಿ ಜಗದ ಭೋಗದ ಆಸೆ ಇಲ್ಲದೆ ಇರುವ ನಿರಾಭಾರಿ ಬಗೆ ಬಗೆ ಅಗದೊಳು ಬಿದ್ದು ಬೇಡುವೆ ನಾನು ಪರಿಪರಿ ಬಗೆ ಬಗೆ ಅಗದೊಳು ಬಿದ್ದು ಬೇಡುವೆ ನಾನು ಪರಿಪರಿ ತಗಿಸಿ ಕಾಪಾಡು ದುರಿತ ಕರ್ಮವ ನೀನೇ ಉಪಕಾರಿ ನೀನೇ ಉಪಕಾರಿ ಗುರು ಸಾರ್ವಭೌಮ ನೀನಿರುವೆ ಸುಖದ ಧಾಮ 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 ಜ್ಞಾನದಿಂದಲೇ ನಾಶಗೈದಿ ಕಾಮಾದಿ ಎಂಬ ವೈರಿ ಜ್ಞಾನದಿಂದಲೇ ನಾಶಗೈದಿ ಕಾಮಾದಿ ಎಂಬ ವೈರಿ ಹೀನ ಗುಣಗಳ ನಾಶ ಮಾಡಿತೋ ನೀನೆ ಸತ್ಯದಾರಿ ಏನು ಹೇಳಲಿ ನಿನ್ನ ಮಹಿಮೆ ನಿನಗಿಲ್ಲ ಯಾರು ಸರಿ ಏನು ಹೇಳಲಿ ನಿನ್ನ ಮಹಿಮೆ ನಿನಗಿಲ್ಲ ಯಾರು ಸರಿ ಧ್ಯಾನಿಸುವಂತ ಭಕ್ತರಿಗೆಲ್ಲ ಫಲವ ಕೊಡುವ ಶೌರಿ ಫಲವ ಕೊಡುವ ಶೌರಿ ಗುರು ಸಾರ್ವಭೌಮ ನೀನಿರುವೆ ಸುಖದ ಧಾಮ 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 ಕರೆಯೊಳದೀಗ ಹುಬ್ಬಳ್ಳಿಪುರವು ಉತ್ತಮ ಕ್ಷೇತ್ರವಾಗಿ ಕರೆಯೊಳದೀಗ ಹುಬ್ಬಳ್ಳಿಪುರವು ಉತ್ತಮ ಕ್ಷೇತ್ರವಾಗಿ ಬಿಡದೆ ವಾಸಿಪ ಶ್ರೀ ಸಿದ್ಧಾರೂಢ ಯೋಗಿಯಾಗಿ ಉಡನೆ ನಿನ್ನ ಚರಣಕ್ಕೆ ನಿಜ ಗುಣ ದೇವರು ಹೂವಾಗಿ
ನುಡಿಗೆ ಸಿರವಾಗಿ ಗುರು ಸಾರ್ವಭೌಮ ನೀನಿರುವೆ ಸುಖದ ಧಾಮ 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 ಕರುಣೆಯಿಂದಲೇ ಪರಮಾನಂದ ನೀಡು ನಿತ್ಯ ನೇಮ ಕರುಣೆಯಿಂದಲೇ ಪರಮಾನಂದ ನೀಡು ನಿತ್ಯ ನೇಮ ಗುರು ಸಾರ್ವಭೌಮ ನೀನಿರುವೆ ಸುಖದ ಧಾಮ ಗುರು ಸಾರ್ವಭೌಮ ಗುರು ಸಾರ್ವಭೌಮ ಗುರು ಸಾರ್ವಭೌಮ ನೀನಿರುವೆ ಸುಖದ ಧಾಮ. ಜಾನಪದ ಲೋಕ ನಾಡೋಜ ಎಚ್.ಎಲ್. ನಾಗೇಗೌಡರ ಸವಿ ನೆನಪಿನಲ್ಲಿ ಪ್ರತಿ ತಿಂಗಳು ಜಾನಪದ ಕ್ಷೇತ್ರದಲ್ಲಿ ಸುದೀರ್ಘ ಸಾಧನೆಯನ್ನ ಮಾಡಿ ಜಾನಪದ ಕ್ಷೇತ್ರದ ಮೈಲಿಗಲ್ಲನ್ನ ಹುಟ್ಟಿ ಹೆಸರನ್ನು ಮತ್ತು ಜಾನಪದ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವಂತಹ ಅಪರೂಪದ ಕಲಾವಿದರನ್ನ ಕರ್ನಾಟಕದಾದ್ಯಂತ ಹುಡುಕಿ ಹೆಕ್ಕಿ ತೆಗೆದು ಅವರನ್ನ ಸನ್ಮಾನಿಸುವ ಗೌರವಿಸುವ ಒಂದು ಮಹತ್ತರವಾದಂತಹ ಕಾರ್ಯವನ್ನ ಜಾನಪದ ಪರಿಷತ್ತು ಮಾಡ್ತಾ ಬರ್ತಾ ಇದೆ. ಇವತ್ತು ನಾವು 94ನೇ ಲೋಕಸಿರಿ ಕಾರ್ಯಕ್ರಮದಲ್ಲಿ ಬಂದು ತಲುಪಿದ್ದೀವಿ. 94ನೇ ಲೋಕಸಿರಿ ಗೌರವವನ್ನ ಸ್ವೀಕರಿಸೋದಕ್ಕೆ ಬಂದಿರುವಂತಹ ಶ್ರೀ ಮುತ್ತಪ್ಪ ಅಲ್ಲಪ್ಪ ಸವದಿಯವರನ್ನ ಮೊದಲು ವೇದಿಕೆಗೆ ಪ್ರೀತಿಯಿಂದ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಬನ್ನಿ. ಹಾಗೆ ಈ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತವರು ಡಾಕ್ಟರ್ ಇಚಿ ಬೋರ್ಲಿಂಗಯ್ಯ ಸರ್ ಅವರು ಕರ್ನಾಟಕ ಜಾನಪದ ಪರಿಷತ್ತಿನ ಕಾರ್ಯಾಧ್ಯಕ್ಷರು ಹಾಗೂ ನಾಡು ಕಂಡಂತ ಶ್ರೇಷ್ಠ ವಿದ್ವಾಂಸರು ಆಗಿದ್ದಾರೆ. ಅವ್ರನ್ನೂ ಸಹ ವೇದಿಕೆಗೆ ಬರಮಾಡ್ಕೋತಾ ಇದ್ದೀನಿ ಸರ್. ಹಾಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಶಿವರಾಮ್ ಸರ್ ಅವರು ಇದ್ದಾರೆ, ಸಹಾಯಕ ಅಭಿಯಂತರರು. ಅವ್ರನ್ನೂ ಸಹ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಜಾನಪದ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಯನ್ನ ಗುರುತಿಸಿ ಮತ್ತು ಸಂವಾದ ಮಕ್ಕಳೊಂದಿಗೆ ಅವರು ಮಾಡಿರುವಂತಹ ಸಾಧನೆ ಮತ್ತು ಅವರ ಕಲೆಯಲ್ಲಿರುವಂತಹ ಹಿನ್ನೆಲೆ ಅದರ ರೂಪುರೇಖೆಗಳನ್ನ ತಿಳಿಸ್ಕೊಡುವಂತಹ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾವು 94ನೇ ಕಾರ್ಯಕ್ರಮಕ್ಕೆ ಬಂದು ತಲುಪಿದ್ದೇವೆ. ಲೋಕಸಿರಿ ತಿಂಗಳ ಅತಿಥಿ ಕಾರ್ಯಕ್ರಮ. ಈಗ ಗಿಡಕ್ಕೆ ನೀರನ್ನು ಎರೆಯುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಕೇಳ್ಕೊತೇನೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು, ನಾಗೇಗೌಡರು ಕಟ್ಟಿರುವಂತಹ ಜಾನಪದ ಲೋಕದಲ್ಲಿ ಸದಾ ಜಾನಪದ ಕಲೆಗಳು ಇದೇ ರೀತಿ ಹಸಿರಾಗಿರಲಿ, ಇಂತಹ ಗಿಡಗಳು ಹೆಮ್ಮರವಾಗಿರಲಿ, ನೂರಾರು ಯುವ ಕಲಾವಿದರಿಗೆ ನೆರಳನ್ನ ನೀಡಲಿ ಎಂಬ ಆಶಯದೊಂದಿಗೆ ಗಿಡಕ್ಕೆ ನೀರನ್ನ ಎರೆಯುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನ ಪ್ರೀತಿಯಿಂದ ಸ್ವಾಗತ ಮಾಡಬೇಕು ಅಂತ ನಮ್ಮ ಜಾನಪದ ಲೋಕದ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಸರಸ್ವಾಣಿ ಮೇಡಮ್ ಅವ್ರನ್ನ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ಕರ್ನಾಟಕ ಜಾನಪದ ಪರಿಷತ್ ಜಾನಪದ ಲೋಕದಲ್ಲಿ ಎಚ್.ಎಲ್. ನಾಗೇಗೌಡರ ನೆನಪಿನ ಕಾರ್ಯಕ್ರಮ ಲೋಕಸಿರಿ 94ನ್ನು ಇಂದು ಆಯೋಜಿಸಿದ್ದೇವೆ. ಈ ಜಾನಪದ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಗೈದ ಕಲಾವಿದರನ್ನು ಪ್ರತಿ ತಿಂಗಳು ಕರೆದು ಸನ್ಮಾನಿಸುವ ರೂಢಿಯನ್ನು ಈಗ ನಾವು 94ರಲ್ಲಿ ನೆರವೇರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಜೀವನದ ತತ್ವವನ್ನು ಹೇಳಿಕೊಡುವ ತತ್ವಪದದ ಹಾಡುಗಾರರು ಮುತ್ತಪ್ಪ ಅಲ್ಲಪ್ಪ ಸವದಿ ಅವರು ಮತ್ತು ಅವರ ಸಂಗಡಿಗರು ಆಗಮಿಸಿದ್ದಾರೆ. ಮುತ್ತಪ್ಪ ಅಲ್ಲಪ್ಪ ಸವದಿ ಅವರಿಗೆ ಈ ದಿನದ ಲೋಕಸಿರಿ ಗೌರವವನ್ನು ನಮ್ಮ ಜಾನಪದ ಪರಿಷತ್ ನೀಡಿ ಗೌರವಿಸಲು ಅವರನ್ನು ಈ ವೇದಿಕೆಗೆ ಆಹ್ವಾನಿಸಿದ್ದೇವೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ.
ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರು, ಹೆಸರಾಂತ ಜಾನಪದ ವಿದ್ವಾಂಸರು, ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿದ್ದ ನಮ್ಮೆಲ್ಲರ ಪ್ರೀತಿಯ ಕಾರ್ಯಾಧ್ಯಕ್ಷರಾದ ಪ್ರೊಫೆಸರ್ ಇ.ಜಿ. ಬೋರ್ಲಿಂಗಯ್ಯ ಸರ್ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀ ಶಿವರಾಮ್ ಸರ್ ಅವರು, ಸಹಾಯಕ ಅಭಿಯಂತರರು, ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಇವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಿಕಾ ಮಿತ್ರರು, ಹಾಗೆ ಜಾನಪದ ಲೋಕದ ಮೇಲೆ ಅಭಿಮಾನವುಳ್ಳ ನಮ್ಮೆಲ್ಲ ಸಾರ್ವಜನಿಕರು ಕೂಡ ಬಂದಿದ್ದಾರೆ ರಾಮನಗರದಿಂದೆಲ್ಲ. ಹಾಗೆ ಅವರನ್ನು ಸ್ವಾಗತಿಸುತ್ತಾ ನಮ್ಮ ನಲ್ಮೆಯ ವಿದ್ಯಾರ್ಥಿಗಳು, ಜಾನಪದ ಡಿಪ್ಲೊಮಾ ಮತ್ತು ಕಲಾಶಾಲೆ ವಿದ್ಯಾರ್ಥಿಗಳು ಬಂದಿದ್ದೀರಿ. ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದೀರಿ. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳು ನಮ್ಮ ಜೊತೆಗೆ ನಿಂತು ಕಾರ್ಯಕ್ರಮದಲ್ಲಿ ಸಹಕರಿಸುತ್ತಾ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುವಲ್ಲಿ ಸಹಕರಿಸುತ್ತಿದ್ದಾರೆ. ನಮ್ಮೆಲ್ಲ ಸಿಬ್ಬಂದಿಗಳನ್ನು ಈ ಕಾರ್ಯಕ್ರಮಕ್ಕೆ ಅಭಿನಂದಿಸ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಎಲ್ರಿಗೂ ವಂದನೆಗಳು. ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತ ಮಾಡಿದಂತಹ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಸರಸ್ವತಿ ಮೇಡಮ್ ಅವರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಶ್ರೀ ಮುತ್ತಪ್ಪ ಅಲ್ಲಪ್ಪ ಸವದಿ ತಂಡದ ಎಲ್ಲ ಗೌರವಾನ್ವಿತ ಕಲಾವಿದರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಒಂದು ಪ್ರಾರ್ಥನಾ ಗೀತೆಯನ್ನ ಹಾಡಬೇಕು ಅಂತ ಕೇಳ್ತೇನೆ ಚಿಕ್ಕದಾಗಿ. ನಂತರ ಮತ್ತೆ ನಿಮ್ಮ ಗಾನ ಮಾಧುರ್ಯ ದೊಡ್ಡದಾಗಿ ನಡೆಯುತ್ತೆ. ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಇರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಗುರು ಕರುಣೆಯು ಮೊದಲು ವಾಗಿರಬೇಕು, ಗುರು ಕರುಣೆಯು ಮೊದಲು ವಾಗಿರಬೇಕು, ಗುರುವಿನ ನೆಲೆಯನ್ನು ತಿಳಿದಿರಬೇಕು, ಒಳಗು ಹೊರಗು ಹೊಂದಿರಬೇಕು, ಒಳಗು ಹೊರಗು ಹೊಂದಿರಬೇಕು, ಒಳಗು ಹೊರಗು ಹೊಂದಿರಬೇಕು, ನಿತ್ಯದಿ ಅನುಭವ ಸಾಧಿಸಬೇಕು, ನಿತ್ಯದಿ ಅನುಭವ ಸಾಧಿಸಬೇಕು, ಸುಮ್ಮನಿರಬೇಕು, ಸುಮ್ಮನಿರಬೇಕು ಶರಣಾದ
ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ ಕಣ್ಣಿನೊಳಗೆ ಕಣ್ಣು ಕಂಡಿರಬೇಕು ಕಣ್ಣಿನೊಳಗೆ ಕಣ್ಣು ಕಂಡಿರಬೇಕು ಕಣ್ಣಿನ ನೆಲೆ ಕಲೆ ತಿಳಿದಿರಬೇಕು ಬೆಳಗು ಹೊರಗು ಹೊಂದಿರಬೇಕು ಬೆಳಗು ಹೊರಗು ಹೊಂದಿರಬೇಕು ನಿತ್ಯದಿ ಅನುಭವ ಪಡೆದಿರಬೇಕು ನಿತ್ಯದಿ ಅನುಭವ ಪಡೆದಿರಬೇಕು ಸುಮ್ಮನಿರಬೇಕು 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 ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ 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 ತನು ಮನದನವೆಲ್ಲ ಅಳಿದಿರಬೇಕು ತನು ಮನದನವೆಲ್ಲ ಗಳಿದಿರಬೇಕು ತನುವಿನ ಭಂಡಾರ ತಿಳಿದಿರಬೇಕು ಹುಣ್ಣಿಮೆ ಚಂದ್ರನಂತೆ ಉದಯಿಸುತ್ತಿರಬೇಕು ಶಿಶುನಾಳಧೀಶನ ಕೂಡಿರಬೇಕು ಶಿಶುನಾಳಧೀಶನ ಕೂಡಿರಬೇಕು ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು 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 ಶಿವನಾದ ಮೇಲೆ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತಹ ಶ್ರೀ ಮುತ್ತಪ್ಪ ಅಲ್ಲಪ್ಪ ಸವದಿ ತಂಡದ ಎಲ್ಲ ಸದಸ್ಯರಿಗೆ ಅವರು ಕಲಾವಿದರು ಮೈದುಂಬಿ ಹಾಡಕ್ಕೆ ಅಂತ ಕೂತ್ರೆ ನಿಮ್ಮ ಮೈ ಮನಗಳು ಎಷ್ಟು ತೆರೆದುಕೊಳ್ತವೆ ಅಂದ್ರೆ ಅವ್ರು ಆಡ್ತಾನೇ ಇರ್ತಾರೆ. ಆದರೆ ವೇದಿಕೆ ಕಾರ್ಯಕ್ರಮ ಮತ್ತು ಸಮಯ ಒಂದು ನಮ್ಗೆ ಕಾಡ್ತಾ ಇದೆ. ಮತ್ತೊಂದು ಬೇಡಿಕೆ ಮೇಲೆ ಒಂದು ಚಿಕ್ಕ ಹಾಡನ್ನ ದಯಮಾಡಿ ಪ್ರಸ್ತುತಪಡಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಗುರುದೇವನೀನೇ ಪರಮದಯಾಳು ಗುರುದೇವನೀನೇ ಪರಮದಯಾಳು ಶರಣೆಂದೆ ಶರಣೆಂದೆ ಕಾಯೋ ನೀ ತಂದೆ ಶರಣೆಂದೆ ಶರಣೆಂದೆ ಕಾಯೋ ನೀ ತಂದೆ ಗುರುದೇವನೀನೇ ಪರಮದಯಾಳು ಶರಣೆಂದೆ ಶರಣೆಂದೆ ಕಾಯೋ ನೀ ತಂದೆ ಶರಣೆಂದೆ ಶರಣೆಂದೆ ಕಾಯೋ ನೀ ತಂದೆ ಗುರುದೇವಾನಿ ಗುರುದೇವನೀನೇ ಪರಮ
ಗುರುದೇವನೀನೇ ಪರಮದಯಾಳು ಶರಣೋದೆ ಶರಣೋದೆ ಕಾಯೋನಿ ತಂದೆ ಶರಣೋದೆ ಶರಣೋದೆ ಕಾಯೋನಿ ತಂದೆ ಪವಹರ ಸ್ವರ ಹರ ಸ್ಮರಿಸುವುದಿಲ್ಲ ಪವಹರ ಸ್ವರ ಹರ ಸ್ಮರಿಸುವುದಿಲ್ಲ ಪರಿಹರಿಸಲ್ಲ ಪವ ಬಾಧೆಯಲ್ಲ ಕೊನೆ ವೈದ್ಯನಯ್ಯ ನಿನ್ನ ಕೊನೆ ವೈದ್ಯನಯ್ಯ ಗುರುದೇವನೀನೇ ಪರಮದಯಾಳು ಶರಣೋದೆ ಶರಣೋದೆ ಕಾಯೋನಿ ತಂದೆ ಶರಣೋದೆ ಶರಣೋದೆ ಕಾಯೋನಿ ತಂದೆ ಶ್ರೀಶೈಲದಲ್ಲಿಯ ಕದಳಿಯ ಮಠದ ಶ್ರೀಶೈಲದಲ್ಲಿಯ ಕದಳಿಯ ಮಠದ ಸೂರ್ಯಾಖ್ಯೆಯೆಂಬ ಮಠವನ್ನು ಮಠವನ್ನು ರಚಿಸಿ ಪ್ರಖ್ಯಾತಗೊಳಿಸಿ ಗುರುದೇವನೀನೇ ಪರಮದಯಾಳು ಗುರುದೇವನೀನೇ ಪರಮದಯಾಳು ಶರಣೋದೆ ಶರಣೋದೆ ಕಾಯೋನಿ ತಂದೆ ಶರಣೋದೆ ಶರಣೋದೆ ಕಾಯೋನಿ ತಂದೆ ವಾಸಿಪ ಮಧುರ ಗಿರಿವಾಲ ಗುರುದೇವನೀನೇ ಪರಮದಯಾಳು ಗುರುದೇವನೀನೇ ಪರಮದಯಾಳು ಶರಣಂಬೆ ಶರಣಂಬೆ ಕಾಯೋನಿ ತಂದೆ ಶರಣಂಬೆ ಶರಣಂಬೆ ಕಾಯೋನಿ ತಂದೆ ಶರಣಂಬೆ ಶರಣಂಬೆ ಕಾಯೋನಿ ಶರಣಂಬೆ 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 ಕಾಯೋನಿ ವೇದಿಕೆ ಮೇಲೆ ಉಪಸ್ಥಿತರಂಥ ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿ ಇರೋಂಥ ಡಾಕ್ಟರ್ ಇ.ಜಿ. ಗುರ್ಲಿಂಗಯ್ಯ ಸಾಹೇಬ್ರೆ ಹಾಗೂ ಇಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಹಾಗೂ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷತೆಯನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಮೇನ್ ತಿಂಗಳ ಅತಿಥಿಯಾಗಿ ಬಂದಿರುವಂಥ ಈ ಜನಪದ ಈ ಕಲೆಯ ಒಂದು ಇವರು ಏನು ಮುಖ್ಯ ತಿಂಗಳ ಅತಿಥಿಯಾಗಿರೋ ಮುತ್ತಪ್ಪ ಅಲ್ಲಪದೆ ಸವದಿಯವರು ಬೆಳಗಾವಿ ಜಿಲ್ಲೆಯಿಂದ ತಮ್ಮ ಕಲೆಯನ್ನು ಇಲ್ಲಿ ಪ್ರದರ್ಶಿಸಿ ಅವರಿಗೆ ನಾವು ಇಲ್ಲಿ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ಇಲ್ಲಿ ನಾವು ಅವ್ರನ್ನ ಕರೆತಂದಿದ್ದೀವಿ. ಈ ಒಂದು ದಿನಗಳಲ್ಲಿ ಭಾಳ ಸಾಕಷ್ಟು ಈ ಯೂಟ್ಯೂಬು ಮತ್ತು ವಾಟ್ಸಪ್ಪು ಮತ್ತು ಫೇಸ್ಬುಕ್ಕು ಇದರಲ್ಲೇ ಸಾಕಷ್ಟು ಜನ ಬೇರೆ ಬೇರೆ ವಿಚಾರಗಳಲ್ಲಿ ತಲೀನ ಆಗ್ತಾ ಇದ್ದಾರೆ. ಇದರಿಂದ ನಮ್ಮ ಒಂದು ಏನು ನಮ್ಮ ತಂದೆ ತಾಯಿ ಅಪ್ಪ ಅಮ್ಮ ಅಜ್ಜಿ ಹಾಗೂ ಬದುಕಿನ ಸಾಕಷ್ಟು ವಿಚಾರಗಳನ್ನ ನಾವು ಮರೆತು ಬಿಡ್ತಾ ಇದ್ದೀವಿ. ಬೇರೆ ಬೇರೆ ರೀತಿಯ ವಿಚಾರಗಳನ್ನು ನಾವು ತೊಡ್ಕೊತಾ ಇದ್ದೀವಿ. ಇದರಲ್ಲಿ ಈ ನಮ್ಮ ಜಾನಪದ ಇದರಲ್ಲಿ ಏನಿದೆ, ನಮ್ಮಲ್ಲಿ ಹಿಂದೆಯವರು ಏನು ಮಾಡಿದರೆ, ಹಿಂದೆ ಬಸವಣ್ಣ ಆಗ್ಬೋದು, ಇನ್ನು ಜಾನಪದ ಕಲೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಒಂದು ಹಾಡಿನಲ್ಲಿ ಮತ್ತು ಒಂದು ಒಗಟಿನಲ್ಲಿ ಸಾಕಷ್ಟು ವಿಚಾರ ತಿಳಿಸುವಂಥ ಒಂದು ಈ ಜಾನಪದ ಕಲೆ ಶ್ರೀಮಂತಗೊಳ್ಬೇಕು ಅಂದರೆ ಇಂಥ ತಂಡಗಳಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ಹಾಗೂ ಇಂಥ ತಂಡಗಳಿಗೆ ಹೆಚ್ಚಿನ ರೀತಿಯಲ್ಲಿ ಇಂಥ ತಂಡಗಳು ನಮ್ಮ ನಾಡು ನುಡಿ ಮತ್ತು ಈ ಕಲೆ ಸಾಹಿತ್ಯನ ಶ್ರೀಮಂತಿಕೆ ಮಾಡಬೇಕಾದ್ರೆ ಇಂಥ ತಂಡಗಳು ಸಾಕಷ್ಟು ಬೆಳಿಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಪ್ರದರ್ಶನವನ್ನು ಕೋರ್ತಾ ಈ ತಂಡಕ್ಕೆ ಶುಭ ಕೋರ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಒಂದು ಅತಿಥಿಯಾಗಿ ಕರೆದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಂಡಂಥ ನಮ್ಮ ಡಾಕ್ಟರ್ ಬೋರ್ಲಿಂಗಯ್ಯ ಸಾಹೇಬರಿಗೆ ಹಾಗೂ ಇಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನನ್ನ ನಮಸ್ಕಾರ ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.
ಶ್ರೀ ಶಿವಲಿಂಗೇಶ್ವರ ಭಜನಾ ತಂಡ ಕಟ್ಟಿಕೊಂಡು ಸುಮಾರು 100 ವೇದಿಕೆಗಳಲ್ಲಿ ತಮ್ಮ ಗಾನ ಸುದಿಯನ್ನ ಹರಿಸಿದ್ದಾರೆ. ಅಲ್ಲದೆ ಇವರು ಪ್ರಮುಖವಾಗಿ ಗಾನವನ್ನ ಪ್ರದರ್ಶನವನ್ನು ಮಾಡಿದಂಥ ವೇದಿಕೆಗಳು ಅಂದರೆ ಸುತ್ತೂರು ಜಾತ್ರಾ ಮಹೋತ್ಸವ, ಹಂಪಿ ಉತ್ಸವ, ಚಾಲುಕ್ಯ ಉತ್ಸವ, ಹಾಗೆ ಜನಪದ ಅಕಾಡೆಮಿಯ ಸದಸ್ಯರಾಗೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. 2017ರಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಇವರಿಗೆ ಒಂದು ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟು ಸಹ ಒಂದು ಗೌರವವನ್ನು ಸಲ್ಲಿಸಿದೆ. ಈಗ ಕರ್ನಾಟಕ ಜಾನಪದ ಪರಿಷತ್ತು ಜಾನಪದ ಲೋಕ ಇವರಿಗೆ ಲೋಕಸಿರಿ ಎಂಬ ಒಂದು ಗೌರವವನ್ನ ನೀಡ್ತಾ ಇದೆ. ಇಂತಹ 100 ಶಿಷ್ಯ ಬಳಗವನ್ನ ಬೆಳೆಸಲಿ, ಕರ್ನಾಟಕದಾದ್ಯಂತ 100 ಕಾರ್ಯಕ್ರಮಗಳು ಹೆಚ್ಚು ನಡೀಲಿ ಅಂತ ಹೇಳ್ತಾ ಭಗವಂತನ ಕೇಳ್ಕೊತಾ ಅವರಿಗೆ ಶ್ರೀ ಮುತ್ತಪ್ಪ ಅಲ್ಲಪ್ಪ ಸವದಿ ಅವರಿಗೆ ಈ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ನಾಗೇಗೌಡರ ಸವಿನ ನೆನಪಿನಲ್ಲಿ ನೀಡುವಂತಹ ಗೌರವ ಇದು. ದಯಮಾಡಿ ಎಲ್ಲ ಪ್ರೇಕ್ಷಕರು ಆ ಒಂದು ಹಿರಿಯ ಜೀವಕ್ಕೆ, ಅವರ ಸಾಧನೆಗೆ ಜೋರಾಗಿ ಚಪ್ಪಳೆಯನ್ನು ತಟ್ಟಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಖಂಡಿತವಾಗಲೂ ಸಹ ನಿಮ್ಮ ಅನಿಸಿಕೆಯನ್ನು ಗೌರವದಿಂದ ಸ್ವೀಕರಿಸ್ತೇವೆ. ಹಾಗೆ ನಿಮ್ಮ ಇಲಾಖೆ ಸಹ ನಮ್ಮ ಸಂಸ್ಥೆಯೊಂದಿಗೆ ಸದಾ ನಿಕಟ ಸಂಬಂಧವನ್ನು ಹೊಂದಿಕೊಂಡು ಹೆಚ್ಚು ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿ ಅಂತ ನಾವಾರು ಬೇಡ್ಕೊಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಸರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರವ ಅತಿಥಿಯಾಗಿ ಭಾಗವಹಿಸಿರ್ತಕ್ಕಂಥ ಬೆಳಗಾಂ ಜಿಲ್ಲೆಯ ಮುತ್ತಪ್ಪ ಅಲ್ಲಪ್ಪ ಸವದಿಯವರೇ ಮತ್ತು ಅವರ ಜೊತೆಗೆ ಬಂದಿರತಕ್ಕಂಥ ಎಲ್ಲ ಕಲಾವಿದರೇ ಮತ್ತು ನಮ್ಮ ಡಿಪ್ಲೊಮಾ ವಿದ್ಯಾರ್ಥಿಗಳೇ ಮತ್ತು ಪ್ರೇಕ್ಷಕರೇ ಹಾಗೂ ನನ್ನ ಸಹೋದ್ಯೋಗಿಗಳಾದಂಥ ರವಿಯವರೇ, ಸರಸ್ವಾಣಿಯವರೇ, ಪ್ರದೀಪ್ ಅವರೇ ಮತ್ತು ಸಂದೀಪ್ ಅವರೇ, ಇದು 94ನೇ ಕಾರ್ಯಕ್ರಮ. ಇದು ಈಗಾಗಲೇ ಇಲ್ಲಿಯವರೆಗೆ ಈ ರೀತಿಯ ನಿಜವಾದ ಅನುಭವಿ ಕಲಾವಿದರು ನಮ್ಮಲ್ಲಿ ಬಂದಿದ್ದಾರೆ. ಆದರೆ ಏನಂದರೆ ಕರ್ನಾಟಕದ ನಮ್ಮ ಜಾನಪದದ ಚಿತ್ರಣವನ್ನು ನೋಡಿದ್ರೆ ಇಂಥವ್ರು ಇನ್ನೂ ಸಾವಿರಾರು ಜನ ಇದ್ದಾರೆ. ನಾವು ಅವ್ರನ್ನ ಗುರುತಿಸ್ಲಿಕ್ಕಾಗಿಲ್ಲ ಅಷ್ಟೇ. ಇನ್ನೂ ಸಾವಿರಾರು ಜನರನ್ನು ಇಲ್ಲಿಗೆ ಕರೆದು ನಾವು ತರಬೇಕು. ಅಷ್ಟರ ಮಟ್ಟಿಗೆ ಪ್ರತಿ ಹಳ್ಳಿಯಲ್ಲಿಯೂ ಪ್ರತಿ ಭಾಗದಲ್ಲೂ ಕಲಾವಿದರುಗಳು ಇದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಸುಮಾರು 170ಕ್ಕೂ ಹೆಚ್ಚು ಜನಪದ ಕಲೆಗಳಿವೆ ಮತ್ತು ಹಾಗೆಯೇ 100 ಬಗೆಯ ಧಾಟಿಗಳಲ್ಲಿ ಆಡ್ತಕ್ಕಂಥ ಹಾಡಿನ ಪ್ರಕಾರಗಳಿವೆ. ಅದೇ ರೀತಿಯಲ್ಲಿ ಸಾವಿರಾರು ಗಾಯನ ತಂಡಗಳಿವೆ ಪ್ರತಿ ಹಳ್ಳಿಗಳಲ್ಲಿವೆ. ಅದರಲ್ಲಿ ನಮಗಿಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಇದು ಭಾಳ ಹೆಚ್ಚು. ತತ್ವಪದ ಮತ್ತು ಶಿಶುನಾಳರ ಪದ, ಭಜನೆ ಪದ, ಅಂತಿಪದ, ಈ ಥರದ ಅಂದರೆ ಶಿವಯೋಗಿಗಳ ಪದ. ಅಂದರೆ ಹೀಗೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗ ಇದೆಯಲ್ಲ, ಅದು ನಿಜವಾಗೂ ಅನೇಕ ಬಗೆಯ ಹಾಡಿನ ಧಾಟಿಗಳನ್ನು ಹುಟ್ಟಾಕದಂಥ ಒಂದು ಭಾಗ ಅದು. ಮತ್ತು ಅಷ್ಟೇ ಪ್ರಮುಖ ಕಲಾವಿದರು ಕೂಡ ಅಲ್ಲಿದ್ದಾರೆ. ಹಾಗೆ ನೋಡಿದ್ರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಜನಪದ ಕಲೆಗಳು ಹೆಚ್ಚಾಗಿದ್ದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿಯ ಗಾಯಕರು, ಹಾಡುಗಾರರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಸೊ ಇಂಥ ಕಲಾವಿದರನ್ನು ಇಲ್ಲಿಗೆ ಕರೆದು ಗೌರವಿಸೋದು ಮತ್ತು ಅವರಿಗೆ ಪ್ರೋತ್ಸಾಹವನ್ನು ನೀಡೋದು ಮತ್ತು ನಿಮ್ಮ ಕಲೆಯನ್ನು ಕೇಳುವಂಥ, ನೋಡುವಂಥ ಪ್ರೇಕ್ಷಕರಿದ್ದಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ತುಂಬೋದು, ಇವೆಲ್ಲವೂ ನಾಗೇಗೌಡರ ಕನಸುಗಳಾಗಿತ್ತು. ಎಲ್ಲೆಲ್ಲಿ ಕರ್ನಾಟಕದ ಮೂಲೆಯಲ್ಲಿರ್ತಕ್ಕಂಥ ಜನಪದ ಕಲಾವಿದರುಗಳನ್ನ ಅವರು ಭೇಟಿ ಮಾಡ್ತಾಯಿದ್ರು. ಅವರು ಅತ್ಯಂತ ಒಳ್ಳೆಯ ಕಲಾವಿದರು ಅಂತ ಗೊತ್ತಾದ ತಕ್ಷಣವೇ ಇಲ್ಲ ಇವರೇ ಹೋಗಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ತಿದ್ರು, ಇಲ್ಲ ಬೆಂಗಳೂರಿನ ಅವರ ಸ್ಟುಡಿಯೋಗೆ ಕರೆಸ್ತಾ ಇದ್ರು. ಹಾಗೆ ಅವರು ಇವತ್ತು ನಾವು ಸಾವಿರಾರು ಗಂಟೆಗಳು ಕೇಳುವಷ್ಟು ಹಾಡನ್ನು ಸಂಗ್ರಹಣ ಮಾಡಿದ್ದಾರೆ, 100 ಗಂಟೆಗಳು ನೋಡುವಷ್ಟು ವಿಡಿಯೋ ಸಂಗ್ರಹಣ ಮಾಡಿದ್ದಾರೆ. ಅವೆಲ್ಲವೂ ಈಗ ನಮ್ಮ ಜಾನಪದ ಪರಿಷತ್ನಲ್ಲಿ ಇವೆ. ಅಧ್ಯಯನ ಮಾಡುವಂಥವ್ರಿಗೆ, ಹೊಸದಾಗಿ ಕಲಿಯುವಂಥವ್ರಿಗೆ, ಆಸಕ್ತಿ ಇರುವಂಥವ್ರಿಗೆ ಅವೆಲ್ಲ ಇವತ್ತು ನಿಜವಾದ ಭಂಡಾರ ನಮ್ಮ ಜಾನಪದ ಪರಿಷತ್ನಲ್ಲಿ. ಆ ರೀತಿಯಲ್ಲಿ ಒಬ್ಬ AS ಅಧಿಕಾರಿಯಾಗಿದ್ದಂಥವರು ಹೇಗೋ ಜೀವನ ಮಾಡ್ಬೋದಾಗಿತ್ತು. ಅವರು ಐಷಾರಾಮಿ ಜೀವನವನ್ನು ಮಾಡ್ಬೋದಾಗಿತ್ತು. ಅವ್ರ ಜೊತೆಯಲ್ಲಿ AS ಅಧಿಕಾರಿಯಾಗಿದ್ದಂಥವ್ರು ಎಷ್ಟೋ ಜನ ಇವತ್ತು ಶ್ರೀಮಂತರುಗಳಲ್ಲಿ ಶ್ರೀಮಂತರು. ಅವರು ಈಜ್ಕೊಳಗಳನ್ನ ಕಟ್ಕೊಂಡು ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಂಡಿದ್ದಾರೆ. ನಾಗೇಗೌಡರು ಸ್ವತಃ ತಮ್ಮ ಮನೆಯನ್ನೇ ಈ ಜಾನಪದ ಪರಿಷತ್ತನ್ನಾಗಿ ಮಾಡಿ ಮ್ಯೂಸಿಯಂ ಮಾಡಿ
ಅವ್ರ ಮನೆಗಳವರೇ ಎಲ್ಲ ತಮಾಷೆ ಮಾಡೋರು, ನಮ್ಮ ಗೌಡ್ರು ನಮ್ಮ ಮನೆಯನ್ನು ಮಾರಿಗುಡಿ ಮಾಡಿಬಿಟ್ಟಿದ್ದಾರೆ ಅಂತ. ಆ ರೀತಿಯಲ್ಲಿ ನಾಗೇಗೌಡರು ತಮ್ಮ ಸ್ವಂತ ಮನೆಯನ್ನೇ ಒಂದು ಜಾನಪದ ಪರಿಷತ್ಗೆ ಅರ್ಪಿಸಿದ್ರು. ಮತ್ತೆ ಅದು ಸಾಕಾಗೋದಿಲ್ಲ, ಬೆಂಗಳೂರಿನಲ್ಲಿ ಈ ಥರದೊಂದು ಮನೆಯಲ್ಲಿ ಇದು ನಡ್ಸೋಕ್ಕಾಗಲ್ಲ ಅಂತ ತಿಳ್ಕೊಂಡು ಸುಮಾರು 40 ವರ್ಷಗಳ ಹಿಂದೆ ಬಂದು ಇಲ್ಲಿ ನೋಡಿ, ಇಂಥ ಜಾಗವನ್ನು ನೋಡಿ, ಈ ಜಾಗ ಏನೂ ಇರಲಿಲ್ಲ, ಆಗ ಎಲ್ಲ ಕೊರಕಲ್ಗಳು ಕಲ್ಲು ಮಣ್ಣು ತುಂಬಿಕೊಂಡಿತ್ತು, ಯಾರಿಗೂ ಬೇಡವಾದ ಜಾಗ ಆಗಿತ್ತು. ಸೊ ಅಂಥ ಜಾಗವನ್ನು ಈ ಮಟ್ಟಕ್ಕೆ ತಂದಿದ್ದಾರೆ ಅಂತಂದರೆ ಅವ್ರ ಕನಸು, ಅವರ ಶ್ರದ್ಧೆ ಮತ್ತು ಅವರ ತಪಸ್ಸು ಎಷ್ಟು ದೊಡ್ಡದು ಅಂತ ನಾವು ತಿಳ್ಕೋಬೇಕು. ಸೊ ಅಂಥ ಆ ಪುಣ್ಯಾತ್ಮನ ಈ ಜಾಗದಲ್ಲಿ ಈ ರೀತಿಯ ಹಿರಿಯ ಕಲಾವಿದರನ್ನ ನಾವು ಕರೆದು ಅವರನ್ನು ಗೌರವಿಸಿ ಅವ್ರ ಜೊತೆಗೆ ಒಂದು ಮಾತುಕತೆ ಆಡಿ ಅವ್ರ ಕಷ್ಟ ಸುಖಗಳನ್ನು ಕೇಳಿ ಮತ್ತು ಅದನ್ನು ರೆಕಾರ್ಡ್ ಕೂಡ ಮಾಡಿಕೊಂಡು, ಯಾಕೆ ನಿಮ್ಮ ಇದು ನಮ್ಮಲ್ಲಿ ಯಾವತ್ತೂ ಇರ್ತದೆ, ಈಗ ರೆಕಾರ್ಡ್ ಆಗ್ತದೆ, ಆ ರೀತಿ ಮಾಡಿಕೊಂಡು ಮತ್ತು ಈ ರೀತಿಯ ಹಿರಿಯ ಕಲಾವಿದರ ದಾಟಿಗಳು, ದನಿಗಳು, ಬನಿಗಳು ಹೇಗಿದ್ವು ಅನ್ನೋದನ್ನು ಮುಂದಿನ ಪೀಳಿಗೆಗೆ ಇಟ್ಕೊಳ್ಳುವ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಸೊ ಆ ರೀತಿಯಲ್ಲಿ ನಾವು ಕರೆದಾಗ ಇಲ್ಲಿಗೆ ಬಂದು ನಮ್ಮ ಜೊತೆಗೆ ಇಲ್ಲಿದ್ದುಕೊಂಡು ಅಷ್ಟು ದೂರದಿಂದ ಬೆಳಗಾಂನ ಅಷ್ಟು ದೂರದಿಂದ ನಮ್ಮೆಲ್ಲ ಸಹ ಹಾಡುಗಾರರ ಜೊತೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಿದ್ದಾರೆ. ಅವ್ರಿಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಇದಕ್ಕೆ ಪ್ರತಿ ಸಲವೂ ನಾವು ಒಬ್ಬ ಮುಖ್ಯ ಅತಿಥಿಗಳನ್ನ ಕರೀತೀವಿ. ನಮಗೇನಂತಂದರೆ ನಮ್ಮ ಸುತ್ತಮುತ್ತ ಇರೋರು, ಸಾಹಿತ್ಯ ಸಂಸ್ಕೃತಿ ಮತ್ತು ಈ ರೀತಿ ಹಾಡುಗಳಲ್ಲಿ ಒಂದು ಆಸಕ್ತಿ ಇರೋರು ಮತ್ತು ಗ್ರಾಮೀಣ ಜೀವನದ ಬಗ್ಗೆ ಪ್ರೀತಿ ಇರೋರು ಅಂಥವ್ರನ್ನ ಯಾವಾಗಲೂ ನಾವು ಕರೀತಿದ್ದೀವಿ. ಈ ಸಲ ನಾವು ಇಲ್ಲೇ ನಮ್ಮ ರಾಮನಗರದಲ್ಲಿ ಇಂಜಿನಿಯರ್ ಆಗಿದ್ದಂಥ, ಈಗ ಮಾಗಡಿ ವಲಯದಲ್ಲಿದ್ದಾರೆ, ಅವ್ರು ಶಿವರಾಮ್ ಅವರು. ನಾನು ಮೊದಲಿಂದ ನೋಡ್ತಾ ಇದ್ದೆ, ಅವರು ಭಾಳ ಆಸಕ್ತಿ ನಮ್ಮ ಜನಪದ ಇದನ್ನು ಕಂಡ್ರೆ, ಮತ್ತು ನಮ್ಮ ಹಳ್ಳಿಗಾಡಿನ ಬಗ್ಗೆ, ಹಳ್ಳಿಗಾಡಿನಲ್ಲಿ ಹುಟ್ಟು ಬಂದಂಥವ್ರು ಅವರು ಕೂಡ. ಆಮೇಲೆ ನಮ್ಮ ಜನಪದ ಲೋಕದ ಬಗ್ಗೆ ಭಾಳ ಪ್ರೀತಿ ಅವ್ರಿಗೆ, ಎಷ್ಟೋ ಸಲ ಬಂದು ಹೋಗಿದ್ದಾರೆ ಇಲ್ಲಿ. ಸೊ ಅವ್ರನ್ನ ಕರೆಯುವ ಮೂಲಕ ನಮಗೇನೆಂದರೆ, ಒಂದು ಈ ರೀತಿಯ ಗ್ರಾಮೀಣ ಪ್ರೀತಿ ಇಟ್ಕೊಂಡು ಅವ್ರು ಬರಬೇಕು. ಎರಡನೇದು, ನಮಗೇನಾದ್ರು ಮುಂದಿನ ದಿನಗಳಲ್ಲಿ ಅವರ ಇಲಾಖೆಯ ಮೂಲಕ ನಮಗೆ ಸಹಾಯನೂ ಮಾಡಬೇಕು. ಇವೆರಡೂ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಸ್ವಾರ್ಥ ಮತ್ತು ನಿಸ್ವಾರ್ಥ ಎರಡೂ ಇಟ್ಕೊಂಡು ನಾವು ಕರಿತೀವಿ. ಹಾಗೆ ಇವತ್ತು ಶಿವರಾಮ್ ಅವ್ರನ್ನ ನಾವು ಕರೆದ್ವಿ. ಅವ್ರಿಗೆ ಇವತ್ತು ನಿಜವಾಗೂ ಬೆಳಗ್ಗೆ ಒಂದು ಕಾರ್ಯಕ್ರಮ ಇತ್ತು ಭಾಳ ಮುಖ್ಯವಾದದ್ದು, ಅದನ್ನು ಮುಗಿಸ್ಕೊಂಡು ಅದನ್ನ ಅರ್ಧಕ್ಕೆ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ, ಯಾಕೆ ನಮ್ಮ ಮೇಲೆ ಪ್ರೀತಿಯಿಂದ. ಸೊ ಅದಕ್ಕಾಗಿ ನಾನು ಶಿವರಾಮ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೀನಿ. ಸೊ ಮತ್ತು ಈಗ ನಮ್ಮ ವಿದ್ಯಾರ್ಥಿಗಳಲ್ಲಿ ಇದ್ದಾರೆ, ಅಲ್ಲಿ ಇಲ್ಲಿ ಎಲ್ಲ ಹೊರಟೋಗಿದ್ರು. ನನಗೆ ನಾನು ಸಿಟ್ಟು ಬರ್ತಾ ಇತ್ತು, ಎಲ್ಲರೂ ನಮ್ಮ ವಿದ್ಯಾರ್ಥಿಗಳು ಅಷ್ಟೊತ್ತಿಗೆ ಎಲ್ಲರೂ ಬಂದ್ರಿ. ನೀವೇ ನಿಜವಾಗಿ ಅವರನ್ನು ಮಾತಾಡಿಸ್ಬೇಕಾದವರು, ಅವ್ರ ಜೊತೆಗೆ ಚರ್ಚೆಯನ್ನು ಮಾಡಬೇಕಾದಂಥವ್ರು. ಸೊ ಬನ್ನಿ, ನೀವೆಲ್ಲರೂ ಬಂದಿದ್ದೀರಿ. ನಮ್ಮ ಎಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಮತ್ತು ಬೇರೆ ಬೇರೆ ಕಾಲೇಜುಗಳು ಬಂದಿರತಕ್ಕಂಥ ಇಂಟರ್ನ್ಶಿಪ್ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ನಮ್ಮ ಮಾಧ್ಯಮಗಳ ಮಿತ್ರರಿಗೆ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಾನು ವಂದನೆಗಳನ್ನು ಹೇಳಿ, ಸೊ ಈ ಕಾರ್ಯಕ್ರಮ ಈ ಮುಂದೆ ಇನ್ನಷ್ಟು ಚೆನ್ನಾಗಿ ನಡೀಲಿ, ನೀವೆಲ್ಲರೂ ಆ ಸಂವಾದ ಮತ್ತು ಹಾಡುಗಾರಿಕೆಯನ್ನು ಕೇಳೋದ್ರಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಒಂದು ಗೀತೆಯನ್ನ ಹಾಡ್ತಾರೆ, ಆಮೇಲೆ ಅವರ ಮಾತುಕತೆ ಸಂವಾದವನ್ನ ಪ್ರಾರಂಭ ಮಾಡೋಣ. ಎಂತ ಮಾನವ ಜನ್ಮ ಇದು, ಈ ಗೀತೆಯನ್ನ ಹಾಡ್ತಾರೆ. ಎಂತ ಮಾನವ ಜನ್ಮ ದೊಡ್ಡದು. ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ, 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 ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ. ಅರಿವಿನ ಜನ್ಮ ತಾನೇ ಇದ್ದು ತನ್ನನ್ನೇ ಮರೆತದ, ಅರಿವಿನ ಜನ್ಮ ತಾನೇ ಇದ್ದು ತನ್ನನ್ನೇ ಮರೆತದ, ತನ್ನ ಅರಿವು ತಿಳಿಯದೆ ಮರವಿನೋಳು ತಾನೇ ಬಿದ್ದದ, ತನ್ನ ಅರಿವು ತಿಳಿಯದೆ ಮರವಿನೋಳು ತಾನೇ ಬಿದ್ದದ. ಇಂಥ ಮಾನವ, ಇಂಥ ಮಾನವ, ಇಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ.
ಇದು ಮಾಯೆಗೆ ಸೋತದ. ಜ್ಞಾನವೆಂಬ ತುಬಕ ಇದಕ್ಕ ಮುಂಬತ್ತಿಯಾಗ್ಯದ. ಜ್ಞಾನವೆಂಬ ತುಬಕ ಇದಕ್ಕ ಮುಂಬತ್ತಿಯಾಗ್ಯದ. ತನ್ನ ಅಜ್ಞಾನೆಂಬ ಕೊಳ್ಳಿಯಿಂದ ತಾನೇ ಸುತ್ತದ. ತನ್ನ ಅಜ್ಞಾನೆಂಬ ಕೊಳ್ಳಿಯಿಂದ ತಾನೇ ಸುತ್ತದ. ಮಾನವ ಮಾನವ ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ. ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ. ಎಂತ ಮಾನವ ಜನ್ಮ ಇದು ಮಾಯೆಗೆ ಸೋತದ. ಎಂತ ಮಾನವ ಜನ್ಮ ಇದು ಮಾಯೆಗೆ ಸೋತದ. ವೇದಶಾಸ್ತ್ರ ಆಗಮ ಪುರಾಣ ಓದಿ ಹೇಳ್ತದ. ವೇದಶಾಸ್ತ್ರ ಆಗಮ ಪುರಾಣ ಓದಿ ಹೇಳ್ತದ. ಇದು ರಾತ್ರಿ ಕಂಡ ಬಾವಿ ಇದು ಹಗಲೇ ಬೀಳ್ತದ. ಇದು ರಾತ್ರಿ ಕಂಡ ಬಾವಿ ಇದು ಹಗಲೇ ಬೀಳ್ತದ. ಮಾನವ ಜನ್ಮ ಇದು ಮಾಯಿಗೆ ಸೋತದ. ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ. ಎಂತ ಮಾನವ ಜನ್ಮ ಇದು ಮಾಯೆಗೆ ಸೋತದ. ಎಂತ ಮಾನವ ಜನ್ಮ ಇದು ಮಾಯೆಗೆ ಸೋತದ. ಗಂಡ ಕುಡಿದು ಕಂಡಂತ ತಿಂದು ಬಂಡ ಮಾಡ್ಯದ. ಗಂಡ ಕುಡಿದು ಕಂಡಂತ ತಿಂದು ಬಂಡ ಮಾಡ್ಯದ. ಗಂಡ ಕುಡಿದು ಕಂಡಂತ ತಿಂದು ಬಂಡ ಮಾಡ್ಯದ. ನಮ್ಮ ಪುಂಡ ಮಾಂತೇಶನ ಕಂಡು ಬೆಂದಾಗ್ಯದ. ನಮ್ಮ ಪುಂಡ ಮಾಂತೇಶನ ಕಂಡು ಬೆಂದಾಗ್ಯದ. ಮಾನವ 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 ಜನ್ಮ ಇದು ಮಾಯಿಗೆ ಸೋತದ. ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ. ಎಂತ ಮಾನವ ಜನ್ಮ ಇದು ಮಾಯೆಗೆ ಸೋತದ. ಎಂತ ಮಾನವ ಜನ್ಮ ಇದು ಮಾಯೆಗೆ ಸೋತದ. ಅರಿವಿನ ಜನ್ಮ ತಾನೇ ಇದ್ದು ತನ್ನನ್ನೇ ಮರೆತದ. ಅರಿವಿನ ಜನ್ಮ ತಾನೇ ಇದ್ದು ತನ್ನನ್ನೇ ಮರೆತದ. ತನ್ನ ಅರಿವು ತಿಳಿಯದೆ ಮರವಿನೋಳು ತಾನೇ ಬಿದ್ದದ. ತನ್ನ ಅರಿವು ತಿಳಿಯದೆ ಮರವಿನೋಳು ತಾನೇ ಬಿದ್ದದ. ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ. ಎಂತ ಮಾನವ ಜನ್ಮ ಇದು ಎಂತ ಮಾನವ ಜನ್ಮ ಇದು ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ. ಮಾನವ ಜನ್ಮ ಭಾರಿ ದೊಡ್ಡದು. ಈ ಮಾಯೆಗೆ ನಾವೆಲ್ಲ ಸಿಲುಕಿದ್ದೀವಿ. ಮಾಯೆಯಲ್ಲಿ ಎಲ್ಲವೂ ಮಾಯೆ ಆಗ್ತಾ ಇದೆ, ಹೌದಲ್ವಾ? ಯಾಕೆಂದ್ರೆ ನಮ್ಮ ಇಂಜಿನಿಯರ್ ಹೇಳ್ದಂಗೆ ಎಲ್ಲ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವೆಲ್ಲ ತೇಲಾಡ್ತಾ ಇದ್ದೀವಿ. ಆ ಮಾಯೆ ಬೇರೆ, ಆಧುನಿಕ ಮಾಯೆ. ನಿಮ್ಮ ಹಳೆಯ ಮಾಯೆನೇ ಬೇರೆ, ಹೌದಾ? ಬದುಕಿನ ಜಂಜಾಟ, ಸಂಸಾರದ ತೊಳಲಾಟ, ಹೌದಾ? ಈಗ ಕಲಾವಿದರು ತಾವು ಈ ತತ್ವ ಪದಗಳನ್ನ ಕಲಿತ ಬಗೆಯನ್ನ ಯಾರಿಂದ ಕಲ್ತ್ರಿ? ತಮ್ಮ ಬಾಲ್ಯದ ಕಷ್ಟ ಸುಖಗಳನ್ನ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಕೋರ್ತಿದ್ದೀನಿ. ಹೇಗ್ ಕಲ್ತ್ರಿ? ಯಾರಿಂದ ಕಲ್ತ್ರಿ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಮಾತಾಡಿ. ಹಲೋ, ಅಲ್ಲೇ ಒಳಗಡೆ ಐತೆ ನೋಡಿ, ಎತ್ಕೊಳ್ಳಿ. ಕವರಲ್ಲಿ ಐತೆ ನೋಡಿ, ಅಲ್ಲಿ ಅಲ್ಲಿ ಹಾಕ್ತವರು. ಮೊದಲನೇದಾಗಿ ನಾಗೇಗೌಡ ಸಾಹೇಬರಿಗೂ ಈ ಸಂಸ್ಥಾಪನಾ ಕಾರ್ಯ ಭಾಳ ಒಂದು ವಿಜೃಂಭಣೆಯಿಂದ ಭಾಳ ತೊಂದರೆ ಕಷ್ಟಪಟ್ಟು ತಮ್ಮ ಆಸ್ತಿಯನ್ನೆಲ್ಲ ಇಲ್ಲಿ ಮುಡುಪಿಟ್ಟು ಈ ಕರ್ನಾಟಕ ಜಾನಪದ ಪರಿಷತ್ ಇದನ್ನು ಸ್ಥಾಪನೆ ಮಾಡಿದಂಥ
ಒಂದು ಮಹಾತ್ಮರಿಗೆ ನಾವು ತುಂಬ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಅದನ್ನು ಇಲ್ಲಿವರೆಗೆ ಒಂದು ಅದೇ ಬೆಳಕಿನಲ್ಲಿ ಇದೆಲ್ಲ ಮುಂದೆ ನಡೆಸಿಕೊಂಡು ಬಂದಂಥ ಎಲ್ಲ ಒಂದು ಅಧಿಕಾರಿಗಳಿಗೆ ಸಿಬ್ಬಂದಿಯವರಿಗೆ ತಮಗೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿರ್ತೇನೆ. ಮತ್ತು ಇಲ್ಲಿ ವೀಕ್ಷಣೆಗೆ ಬಂದಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಎಲ್ಲರಿಗೂ ಮತ್ತು ವೀಕ್ಷಣೆ ಬಂದಂಥ ಇನ್ನುಳಿದ ಒಂದು ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮರಿಗೂ ಎಲ್ಲ ನಾನು ಒಂದು ನಮಸ್ಕಾರಗಳನ್ನು ಸಲ್ಲಿಸಿ ಈಗ ನನ್ನ 2 ಮಾತುಗಳು. ನಾನು ಒಂದು 15 ವರ್ಷದಿಂದ ಈ ಒಂದು ಬಾಲ್ಯದಲ್ಲಿ ಈ ಒಂದು ಹಿಂದಿನ ಒಂದು ವಾದ್ಯ ಶೈಲಿ ಒಂದು ಈ ಭಜನಾ ಶೈಲಿ ಇನ್ನೂ ಒಂದು ಹಳೆತರದೊಳಗಿತ್ತು. ಅದು ದಿನಗಳ ಕಳೆದಂತೆ ಈ ಹಾರ್ಮೋನಿಯಂ ಇದು ಇವೆಲ್ಲ ಮುಂದೆ ಬಂದು ಮೊದಲ ಒಂದು ಎತ್ತರಿಕಾಯಿ ಅಂತ ನೀವೆಲ್ಲ ನೋಡಿರ್ಬೋದು. ಆ ಎತ್ತರಿಕಾಯಿ ಮತ್ತು ಸಣ್ಣ 2 ಜಾಜ್ ತಾಳ ಅದರ ಮೂಲಕ ನಾವು ಒಂದು ಹಿರಿಯರ ಒಂದು ಹತ್ತಿರ ಹೋಗಿ ಒಂದು ದೇವಸ್ಥಾನದೊಳಗೆ ಕುಳಿತು ಅದನ್ನು ಅವರ ಜೊತೆಗೆ ನಾವು ಒಂದು ಕಲಿತು ಆ ನಂತರ ಕೆಲವು 15ರಿಂದ 20 ವರ್ಷ 25 ವರ್ಷದ ಒಳಗೆ ನಮ್ಮ ಒಂದು ಶಾಲಾ ಶಿಕ್ಷಕರಾದಂಥ ಜಿ.ವಿ. ನಿಂಗನೂರು ಗುರುಗಳಂತ ಅವರ ಕಡೆಯಿಂದ ನಾವು ಹಾರ್ಮೋನಿಯಂ ಒಂದು ಅಭ್ಯಾಸ ಮಾಡಿ ಇನ್ನು ಕೆಲವೊಂದು ಪದ್ಯಗಳದೆಲ್ಲ ಅವ್ರ ಕಡೆಯಿಂದ ನಾವು ತಿಳ್ಕೊಂಡು ಅಲ್ಲಿಂದ ನಾವು ಒಂದು ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ. ಮತ್ತು ನಾವು ಒಂದು ಥರ ಇಲ್ಲಿ ಅಗದಿ ಒಂದು ಬಡತನ ಪರಿಸ್ಥಿತಿ ಒಳಗೆ ಒಂದು ಬೇರೆ ಕಡೆ ಒಂದು ಕೆಲಸ ಮಾಡಿ ಬಂದು ಆ ಬಿಡುಗಡೆ ಸಮಯದಲ್ಲಿ ಏನು ಸೇವಾ ರೂಪ ಇನ್ನೊಂದು ನಾವು ಒಂದು ಕಲೆಯನ್ನು ಒಂದು ಅಳವಡಿಸ್ಕೊಂಡು ಬಂದಿದ್ದು ಆಗಿದೆ. ಅದರ ಸಲುವಾಗಿ ಆಯ್ತು. ಈಗ ಕಲೆ ಪ್ರದರ್ಶನ ಮಾಡ್ತಿದ್ದೀರ, ಹಳ್ಳಿಗಳಲ್ಲಿ ನೀವು ಈಗಲೂ ಮಾಡ್ತಿದ್ದೀರಾ? ಮಾಡ್ತೀವಿ ಸರ್. ಏನಾದ್ರು ಕಾಣಿಕೆ ಕೊಡ್ತಾರಾ? ಬದುಕಿಗೆ ಏನಾದ್ರು ಆಗ್ತಾ ಇದೆಯಾ? ಕೊಡ್ತಾರೆ ಸರ್, ಕೊಡ್ತಾರೆ. ಅವರು ಎಷ್ಟು ಒಂದು ಸಂಭಾವನೆ ಕೊಡ್ತಾರೆ ಅದ್ರೊಳಗೆ ನಾವು ತೃಪ್ತಿ ಪಡ್ತೀವ್ರಿ. 50 ವರ್ಷದ ಹಿಂದೆ ಹೆಂಗಿತ್ತು, ಈಗ ಏನ್? 50 ವರ್ಷ ಹಿಂದೆ ನಾಣ್ಯಗಳ ಒಂದು ಸ್ಥಿತಿ ಮಾತಾಡ್ತಾನಂದ್ರೆ ಅವೆಲ್ಲ 1 ನೋಟ 2 ನೋಟ 5 ನೋಟ ಇತ್ತು. ಅವನ್ನೆಲ್ಲ ನೀವು ಕೆಲವೊಂದು ನೋಡಿರ್ಬೋದು. ಆವಾಗ ನಮಗ ಒಂದು ಕಾಯಿ ಅಂತೇಳಿ ಪೈಲ ನಾವು ಆಮಂತ್ರಣ ಕೊಡ್ತಿದ್ರು, ತೆಂಗಿನಕಾಯಿ. ಆ ತೆಂಗಿನಕಾಯಿ ತಗೊಂಡು ಮತ್ತೆ ನಾವು ಹೋಗುವಾಗ ಅವರ ಒಂದು 4-6 ದಿವಸ ಇರ್ತಾರೆ ನಮ್ಗೆ ಆಮಂತ್ರಣ ಕೊಡೋ ಅಂತ ಹೋಗುವಾಗ ತಗೊಂಡು ನಾವು ಹೋಗಿ ಅದನ್ನ ಅಲ್ಲಿಟ್ಟು ಒಂದು ಇಡೀ ರಾತ್ರಿ ನಾವು ಜಾಗರಣೆ ಮಾಡಿ ಬರುವಾಗ ಆ ಕಾಯಿ ಅವರ ಬೆಳಿಗ್ಗೆ ಮಂಗಲ ಆದ್ಮೇಲೆ ಹೊಡೆದು ಅದ್ರೊಳಗಿನ ಅರ್ಧ ಪಟ್ಟಿ ಅದರೊಳಗೆ 2 ರೂಪಾಯಿ ನೋಟ. ಅವಾಗ ನಾವು ಒಂದು 20 ವರ್ಷದವ್ರು ಇದ್ದಾಗ ಅದನ್ನ ಕೊಡ್ತಿರೋ ಅಷ್ಟೇ ನಾವು ತೃಪ್ತಿ ಪಟ್ಕೊಂಡು 2 ರೂಪಾಯಿ ಕೆಂಪು 2 ರೂಪಾಯಿ 2 ರೂಪಾಯಿಗೆ ಹಾಡು ಹಾಡಿದಾರೆ ನೋಡಿ. ಹಾ, 2 ರೂಪಾಯಿ ಅಂದ್ರೆ ಮತ್ತೊಂದಿತ್ರಿ. ಅವಾಗ 2 ರೂಪಾಯಿ ನಾವು ಗಳಿಸ್ಬೇಕಾದ್ರೆ 2 ದಿವಸಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಹೌದು. ಅದ್ರೊಳಗೆ ಎಲ್ಲರೂ ನಾವು ಅದನ್ನೇ ನಾವು ಪ್ರಪಂಚಕ್ಕೆ ನಾವು ಅದನ್ನ ಇದನ್ನ ಮಾಡ್ತಿರ್ಕಿಲ್ಲ. ಹೋಗ್ಬರೋ ಖರ್ಚು ಅದು ಇದು ಇಷ್ಟಾಗ ಮತ್ತೆ ವಾದ್ಯಗಳು ದಮ್ಮಡಿ ಅದು ಇದು ಎತ್ತರಿಕಾಯಿ ರಿಪೇರಿಗೆ ಅಂತ ಇಡ್ತಿದ್ರು. ಈಗ ನೀವು 3 ಜನ ಹಿರಿಯರಿದ್ದೀರಿ. ಹೌದು ಸರ್. 3 ಜನ ಕಿರಿಯರಿದ್ದಾರೆ. ಇವ್ರು ಹೆಂಗ್ ಕಲಿತಾ ಇದ್ದಾರೆ ಈಗ? ಇವರು ಈಗ ನಮ್ಮ ಒಂದು ಇದ್ರೊಳಗೆ ಎಲ್ಲ ಅವರು ನಮ್ಮ ಒಂದು ಇದನ್ನ ಅಳವಡಿಸ್ಕೊಂಡು ನಡೆದಾರೆ. ಅವ್ರು ಹೆಚ್ಚು ಪದ್ಯಗಳನ್ನು ಒಂದು ವಿಶೇಷವಾಗಿ ಎಲ್ಲ ಮಾತ್ಮರದು ಎಲ್ಲರದು ಒಂದು ಜನಪದ ಇದ್ರೊಳಗೆ ಸಾಹಿತ್ಯ ಸಂಪಾದನೆ ಮಾಡತ್ತೆ. ಆಯ್ತು, ಈಗ ಒಂದು ಸುಗ್ಗಿ ಹಾಡನ್ನು ಕೇಳೋಣ, ಮತ್ತೆ ಮಾತೊಂದರ್ಸೋಣ. ಸುಗ್ಗಿ ಹಾಡು. ಒಂದ್ ನಿಮಿಷ. ನಮ್ಮ ಇಂಜಿನಿಯರ್ ಸಾಹೇಬರು ಬೆಳಗಾವಿನಿಂದ ಬಂದಿದ್ದೀರಿ, ನಿಮ್ಮ ಕಲೆಯನ್ನು ಮೆಚ್ಚಿದ್ದಾರೆ. ನಿಮ್ಗೊಂದು ಚಿಕ್ಕ ಕಾಣಿಕೆ ಕೊಡೋಕೆ ಬರ್ತಿದ್ದಾರೆ, ಬನ್ನಿ. ಶಿವರಾಮ್ ಸರ್ ಕಲಾ ಪೋಷಕರೀಗ ನೀವೆಲ್ಲ ಹಿರಿಯರು, ಎಲ್ಲ ನಮ್ಮ ಬಾಲ್ಯ ಇರ್ಬೋದು, ನಮ್ಮೆಲ್ಲ ಜೀವನದ ಪ್ರತಿಯೊಂದು ಇದನ್ನು ಯೂಸ್ ಮಾಡಿ ಒಂದು ಇದರಲ್ಲಿ ಎಲ್ಲರೂ ಕೂಡ ನಿಮ್ಮ ಸೇವೆ ಕೊಡ್ತಾ ಇದ್ದೀರಿ. ನಿಮ್ಮಂಥ ತಂಡಗಳಿಗೆ ಸಾಕಷ್ಟು ಮುಂದೆ ಬರಬೇಕು. ಹಾಗೂ ಏನಂದರೆ ಈಗಿನ ಇದರಲ್ಲಿ ನಮ್ಮ ಹುಟ್ಟಿನಿಂದ ಹಿಡಿದು ಕೊನೆ ಸಾವಾಗೋವರೆಗೂ ಮತ್ತು ದೇವರಿರ್ಬೋದು ಮತ್ತು ನಮ್ಮ ಇತರ ಆಚಾರ ವಿಚಾರಗಳ ಬಗ್ಗೆ ಸಾಕಷ್ಟು ವಿಚಾರದಲ್ಲಿ ಈ ಒಂದು ಕಲೆಯ ಮೂಲಕ ನಮ್ಮ ಜನಗಳಿಗೆ ಅವರ ಅಂಕುಡಂಕುಗಳನ್ನ ತಿದ್ಕೊಳ್ಳೋಕ್ಕೆ ಮತ್ತು ಜೀವನದಲ್ಲಿ ಸರಿಯಾದ ರೀತಿ ಮಾರ್ಗದರ್ಶನ ನೀಡೋ ಈ ಹಿಂದೆನೂ ಕೂಡ ನೀಡ್ತಾ ಬಂದಿದ್ದಾರೆ. ನೀವು ಕೂಡ ಸಮಾಜಕ್ಕೆ ಒಂದು ಮಾರ್ಗದರ್ಶನ ನೀಡ್ತೀರಿ. ಹಾಗಾಗಿ ಇದರಿಂದ ನಮ್ಮ ಸಮಾಜ ಸಾಕಷ್ಟು ಇನ್ನೂ ನಿಮ್ಮಂಥ ಉತ್ತಮ ಕಲಾವಿದರುಗಳನ್ನ ಸೇವೆನ ಪಡೀಲಿ ಅಂತ ಹೇಳ್ತಾ ನನ್ನ ಒಂದು ಮಾತು ಮುಗಿಸ್ತೇನೆ. ಧನ್ಯವಾದ. ಜೋರಾದ ಚಪ್ಪಾಳೆ ಮೂಲಕವಾಗಿ ಕಲಾವಿದರಿಗೆ ಈ ಕಡೆ ಸರ್
ಹಿಂದೆಗಡೆ ಬ್ಯಾಕ್ ಹೋಗ್ರಿ ಸರ್, ಬ್ಯಾಕ್ ಹೋಗಿ. ನಾವು ಅವ್ರಿಗೆ ಇಲ್ಲ ನಾವು ಹೇಳಕ್ ನಮಗೆ ಸ್ವಲ್ಪ ಕಾಣಿಗೆ ಕೊಟ್ಟಾರ ಅಂತಿದ್ದಲು ಇಲ್ರಿ ಸರ್. ಸರ್ ನಾಗೇಗೌಡರು ಶಿವರಾಮೇಗೌಡರು ನಮಗೆ ಒಂದು ಏನೋ ಒಂದು ನಮ್ಮ ವಿದ್ಯಾ ಒಂದು ಇದು ಅಲ್ಪಕಲೆ, ಈ ಅಲ್ಪಕಲೆಯನ್ನು ಮೆಚ್ಚಿ ನಾವು ಏನೋ ಹಿಂದೆ ಕಷ್ಟಪಟ್ಟು ಈಗ 50 ನಮ್ದು 70 ವರ್ಷ ಚಾಲು ಐತಿ. ಅದರೊಳಗೆ ನಮಗೆ ಒಂದು 50 ವರ್ಷದಿಂದ ಈಗ ನಾವು ಕಷ್ಟಪಟ್ಟಂತ ಒಂದು ಇದಕ್ಕೆ ಬೆಲೆ ಕೊಟ್ಟು ಈ ನಮ್ಮೊಂದು ಬಡ ಕಲಾವಿದರಿಗೆ 3,000 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಅವರಿಗೂ ಮತ್ತು ಎಲ್ಲರಿಗೂ ನಾವು ಇದು ಮಾಡಿರುತ್ತೆ. ಅವರು ಈ ಜಾನಪದ ಇದ್ರ ಒಂದು ಕಲೆಯೊಳಗೆ ಬಹಳ ಪ್ರೀತಿ, ಒಂದು ಬಹಳ ಅವರಲ್ಲಿ ಒಂದು ಭಕ್ತಿ, ಬಹಳ ಒಂದು ಇದ್ರೊಳಗೆ ಕಂಡುಕೊಂಡು ಅವರ ಈಗ ಒಂದು ಜೇಬಿನೊಳಗಿನ ಹಣ ಈಗ ತೆಗೆದಾರಪ್ಪ ಅಂದ್ರೆ ಇದು ಸಾಣದಲ್ಲ, ನಮ್ಮ ಈ ಶ್ರಮ ಎಲ್ಲ ಏನು ವ್ಯರ್ಥ ಮಾಡಲಿಲ್ಲ. ಅವರು ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಆಗಿ ಇನ್ನೂ ಪ್ರೋತ್ಸಾಹ ನಮಗೆ ನೀಡಿದ್ದಾರೆ ಅಂತ ನಾವು ಎಲ್ಲರಿಗೂ ಅಂತೇನೆ. ಧನ್ಯವಾದಗಳು ಸರ್. ಈಗ ಸಂಕ್ರಾಂತಿ ಸುಗ್ಗಿಯ ಕುರಿತ ಗೀತೆಯನ್ನ ಹಾಡ್ತಾರೆ, ಮತ್ತೆ ಮಾತುಕತೆ ಮುಂದುವರಿಸೋಣ. ಸುಗ್ಗಿ ಹಾಡು. ಸುಗ್ಗಿ ಮಾಡೋಣ ಬಾರವ್ವ ಒಗೆಳತಿ ಸುಮ್ಮನ್ಯಾಕ ಕುಳುತಿ. ಸುಗ್ಗಿ ಮಾಡೋಣ ಬಾರವ್ವ ಒಗೆಳತಿ ಸುಮ್ಮನ್ಯಾಕ ಕುಳುತಿ. ಮಾಡೋಣ ಬಾರವ್ವ ಒಗೆಳತಿ ಸುಮ್ಮನ್ಯಾಕ ಕುಳುತಿ. ಸುಗ್ಗಿ 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 ಮಾಡೋಣ ಬಾರವ್ವ ಒಗೆಳತಿ ಸುಮ್ಮನ್ಯಾಕ ಕುಳುತಿ. ಹಗ್ಗದ ಫಲಗಳ ಕೊಯ್ಲಿಕ್ಕೆ ಹೊಲದವ, ಹಗ್ಗದ ಫಲಗಳ ಕೊಯ್ಲಿಕ್ಕೆ ಹೊಲದವ. ರೊಗಿಲಿ ಕರೆದರೆ ಹಿಗಿಲಿ ಹೋಗಿ, ಹಿಗಿಲಿ ಹೋಗಿ. ಸುಗ್ಗಿ ಮಾಡೋಣ, ಸುಗ್ಗಿ ಮಾಡೋಣ, ಸುಗ್ಗಿ ಮಾಡೋಣ ಬಾರವ್ವ ಒಗೆಳತಿ ಸುಮ್ಮನ್ಯಾಕ ಕುಳುತಿ. 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 ಹೊಲದವ ಕರೆದರೆ ಹೋಗಲೇಬೇಕು, ಹೊಲದವ ಕರೆದರೆ ಹೋಗಲೇಬೇಕು. ನೆಲೆಯನ್ನು ತಿಳಿಬೇಕು ಕುಲದವರು. ಸಲಿಗೆಯು ಸಾಕು ಬಲು ಜೋಗಿರಬೇಕು, ಸಲಿಗೆಯು ಸಾಕು
ಗಡಿ ಎನಿಸಿ ಬಾಳುವುದೈತಿ ಕಾಲಕೂಟದ ವಿಷಯವೆನಿಸಿ ತಲ್ಲಣಗೊಳಿಸಿ ಬಾಳಂದೂರಾಗಿ ಗಮನಿಸಲು ಸಂಜೆ ಬಾಳಂದೂರಾಗಿ ಗಮನಿಸಲು ಸಂಜೆ ಓಲಾಡುತ್ತ ಬಹುರಾಗಲಿ ಬಯ್ಯೋಣ ಬಯ್ಯೋಣ ಸುಖಿ 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 ಮಾಡೋಣ ಪರಮ ಭಗವತಿ ಸುಮ್ಮೌನ್ಯಾದ ಕುಳುಕಿ 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 ಶಿಶುನಳ ಬೀಸತಾವ ಕರೆಯುವದಂಗ ಶಿಶುನಳ ಬೀಸತಾವ ಕರೆಯುವದಂಗ ವಸುದೆಯೊಳಗೆ ಬೇಗ ಕರೆದರೆ ಗಡ ಹೋಗಿ ಕಸವನರಿಸಿ ಕೈ ಕೊಡುವಲು ಹಿಡಿಯುತ್ತ ಕಸವನರಿಸಿ ಕೈ ಕೊಡುವಲು ಹಿಡಿಯುತ್ತ ಹಸನಾಗಿ ಗಲಬಡೆ ಹರಿಬಮ್ಮ ಸಣ್ಣ ಸುತ್ತ ಹಸನಾಗಿ ಗಲಬಡೆ ಹರಿಬಮ್ಮ ಸಣ್ಣ ಸುತ್ತು ಸುಖಿ ಮಾಡೋಣ ಸುಖಿ ಮಾಡೋಣ ಸುಖಿ ಮಾಡೋಣ ಪರಮ ಭಗವತಿ ಸುಮ್ಮೌನ್ಯಾದ ಕುಳುಕಿ 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 ಅಗದ ಫಲಗಳ ಬಯಲಿಗೆ ಬಲದವ ಅಗದ ಫಲಗಳ ಬಯಲಿಗೆ ಬಲದವ ಅಗದ ಫಲಗಳ ಬಯಲಿಗೆ ಬಲದವ ರುಚಿಲಿ ಕರೆದರೆ ಹಿಗಿಲಿ ಹೋಗಿ ಸುಖಿ ಮಾಡೋಣ ಸುಖಿ ಮಾಡೋಣ ಸುಖಿ ಮಾಡೋಣ ಬಾರಮ್ಮ ಭಗವತಿ ಸುಮ್ಮೌನ್ಯಾದ ಕುಳುಕಿ ಸುಖಿ ಮಾಡೋಣ ಬಾರಮ್ಮ ಭಗವತಿ ಸುಮ್ಮೌನ್ಯಾದ ಕುಳುಕಿ ಸುಮ್ಮೌನ್ಯಾದ ಕುಳುಕಿ ಸುಮ್ಮೌನ್ಯಾದ ಕುಳುಕಿ ಬರ್ಲಿ ಹಿಂದೂಸ್ತಾನಿ ಸಂಗೀತ ಕಲೀಲಿಲ್ಲ ಅವರು, ಕರ್ನಾಟಕ ಸಂಗೀತ ಕಲೀಲಿಲ್ಲ, ಜನಪದ ಸಂಗೀತ ಕಲ್ತ್ಕೊಂಡು ಯಾವ್ದೋ ಒಂದು ಹಳ್ಳಿಲಿ ಹಾರ್ಮೋನಿಯಂ ಇಟ್ಕೊಂಡು ತಬಲಾ ಇಟ್ಕೊಂಡು ದಮಡಿ ಇಟ್ಕೊಂಡು ತಾಳ ಇಟ್ಕೊಂಡು ಮನೆ ಮನೆ ತಿರ್ಕೊಂಡು ತಮ್ಮ ಕಲೆಯನ್ನು ಉಳಿಸ್ಕೊಂಡು ಇಲ್ಲಿ ಗಂಟ ಜನಪದ ಲೋಕಕ್ಕೆ ಬಂದಿದ್ದಾರೆ. ಹೌದಾ? ಬರ್ಲಿ ಜೋರ ಚಪ್ಪಳೆ. ಈಗ ನಿಮ್ಗೆ 75 ವರ್ಷ ಆಯ್ತು, ಹೌದಲ್ವಾ? ಇನ್ನ 20-25 ವರ್ಷದವ್ರು ಕಲಿಸ್ಬೇಕಲ್ವಾ? ಕಲಿಸ್ಬೇಕಾ? ಕಲಿಸ್ಬೇಕು ಸರ್, ಮುಂದೆ ಎಷ್ಟು ಜನಕ್ಕೆ ಕಲಿಸ್ತಾ ಇದ್ದೀರಿ? ಹೇಗ್ ಕಲಿಸ್ತಾ ಇದ್ದೀರಿ? ಒಂಚೂರು ಏನೋ ಹೇಳ್ಕೊಡಿ ನಮ್ಮ ಮಕ್ಕಳಿಗೆ. ಹಂಗೆ 25 ವರ್ಷದವ್ರು 30 ವರ್ಷದ ಕಲ್ಸಿದ್ರೆ ಇನ್ನು 75 ವರ್ಷ ಕಲೆ ಉಳಿತದಲ್ವಾ? ಅಲ್ಲಿ ಉಳಿತಿದ್ರು, ಮುಂದೆ ಉಳಿಯಬೇಕು. ಇಲ್ಲ ಅಂದ್ರೆ ನಮ್ಮ ಜೊತೆಲೆ ಇನ್ನೊಂದು 20 ವರ್ಷ ಇತ್ತು ಹೊಟ್ಟೆ ನಶಿಸಿ ಹೋಗುತ್ತೆ. ಅದಕ್ಕೋಸ್ಕರ ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮದಲ್ಲಿ ಈ ಕಲೆ ಕಲಿಸೋದಕ್ಕೆ ಏನಾದ್ರು ಶ್ರಮ ಹಾಕ್ತಾ ಇದ್ದೀರಾ ಅಥವಾ ಶಾಲಾ ಕಾಲೇಜಲ್ಲಿ ಹೇಳ್ಕೊಡ್ತಿದ್ದೀರಾ? ಏನು ಒಂಚೂರು ಹೇಳಿ. ಈ ಕಲೆಯನ್ನು ನಾವು ಕಷ್ಟಪಟ್ಟು ಬಡತನದಲ್ಲಿ ಒಂದು ತೆಗೆದುಕೊಂಡು ಬಂದಂತ ಈ ಕಲೆಗೆ ನಾವು ಬಹಳ ಈ ಸರ್ ಹೇಳಿದಂತೆ ಮುಂದುವರಿಸಿಕೊಂಡು ಇದು ಮುಂದಿನ ಒಂದು ಕಾಲದಲ್ಲಿ ಮುಂದಿನ ಒಂದು ತಲೆಮಾರಿನವರೆಗೂ ಹಂಗ ಮುಂದುವರಲಿ ಅಂತ ನಾವು ಒಂದು ಉದ್ದೇಶನೂ ನಮ್ಮಲ್ಲಿ ಬಹಳ ಒಂದು ಕಳಕಳಿಯಿಂದ ಎಷ್ಟೋ ಹುಡುಗರನ್ನು ಈಗಿನ ಒಂದು ಈ ಮೊಬೈಲು ಮತ್ತು ಟಿವಿ ಯುಗದೊಳಗೆ ಬಂದ ನಾವು ಬಹಳ ಪ್ರಯತ್ನ ಪೂರ್ವಕ ಅವ್ರನ್ನ ತೆಗೆದುಕೊಂಡು ಈ ನಮ್ಮ ಕಾಲೇ ಬಂದ ಅವ್ರು ಕರೆದರು ಬಂದು ಕೂತು ನಮ್ಮ ಕಾರ್ಯಕ್ರಮ ಕೇಳುವಂತ ಒಂದು ಆವಾಗೊಂದು ದಿನಮಾನ ಇತ್ತು. ಈಗ ಬಂದು ನಾವು ಹೋಗಿ ಮನೆ ಮುಟ್ಟ ಕರೆದ್ರು ಬರಾಕ ತಯಾರಿಲ್ಲ.
ಆದರೂ ಈ ಕಡೆ ಸಂಸ್ಕಾರ ಈ ಜಾನಪದ ಕಲೆ ಒಂದು ಯಾವ ವಾದ್ಯ ಭಾಷಿದ್ವಿ ಏನೋ ಹಿಂದಿನ ಜನ್ಮದ ಒಂದು ಗಾಂಧರ್ವ ವಂಶ ಬೇಕು. ಅದು ಒಂದೊಂದು ಏನೋ ಹಿಂದೆ ನಾವು ಯಾವುದೋ ಒಂದು ಜನ್ಮದಾಗ ಇದನ್ನ ನಾವು ಪಡ್ಕೊಂಡು ಬಂದಿದ್ರಪ್ಪ, ನೀವು ಇದನ್ನ ಮಾಡತ್ ಅವ್ರಿಗೆ ಭಾಳ ತಿಳುವಳಿಕೆ ಹೇಳಿ, ಮತ್ತು ಅಲ್ಲೇ ಒಂದು ಶಾಲಾ ಕಾಲೇಜುಗಳಿಗೆ ಒಂದು ಕಾರ್ಯಕ್ರಮದೊಳಗೆ ಹೋಗಿ ಆ ಹುಡುಗರಿಗೆ ಇದನ್ನು ಮುಂದುವರಿಸ್ಕೊಂಡು ಇದೇ ಟೈಪ್ ನೀವು ಒಂದು ಶಿಕ್ಷಣ ಮಟ್ಟದಾಗ ಮುಂದುವರಿಸ್ರಿ. ಈ ಒಂದು ಪದ್ಧತಿ ಜಾನಪದ ಒಂದು ಶೈಲಿ ಇಟ್ಕೊಂಡ ಈ ಮಹಾತ್ಮರ ಪದಗಳನ್ನ ಹಾಡ್ತಾ ಇದರಿಂದ ಒಂದು ಯಾವ ಎಲ್ಲ ಥರ ಇದರಿಂದ ಒಂದು ವ್ಯಕ್ತಿತ್ವ ನೀವು ಕಾಯ್ಕೊಂಡು ಹೋಗ್ರಿ ಅಂತ ಹೇಳ್ತಾ ನಾವು ಮುಂದುವರಿಸಿದ್ರಿ ಸರ್. ಧನ್ಯವಾದಗಳು. ಹಾಗೆ ನಿಮ್ಮ ಕಾಯಕ ಮುಂದುವರಿಲಿ. ನಮಗೆಲ್ಲ ತಿಳಿದಂತೆ ಜಾನಪದ ಅಂದ್ರೆ ಶ್ರಮ ಸಂಸ್ಕೃತಿಯಿಂದ ಬಂದದ್ದು. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದಂತಹ ದೇಹಕ್ಕೆ ರಾತ್ರಿಗೆ ನಿದ್ದೆ ಬರಬೇಕು ಅಂದ್ರೆ ಒಂದಷ್ಟು ಹಾಡಬೇಕು, ಸಂತೋಷ ಪಡಬೇಕು, ನಿದ್ದೆ ಮಾಡಬೇಕು, ಮತ್ತೆ ಬೆಳಗಿನ ಕಾರ್ಯಕ್ಕೆ ನಾವು ಮುಂದಾಗ್ಬೇಕು. ಹೌದಾ? ಆ ನಡುವೆ ನೀವು ತತ್ವ ಪದಗಳನ್ನ ಇವತ್ತು ಕೇಳೋರೇ ಇಲ್ಲ. ಟಿವಿ ಮಾಧ್ಯಮಗಳು ಭರಾಟೆ ಜೋರಾಗಿದೆ. ಹಾಗೇನೆ ಮೊಬೈಲ್ಗಳು ಎಲ್ಲರ ಕೈಯಲ್ಲೂ ರಿಂಗಡಿಸ್ತಾ ಇವೆ. ನಾವು ವಿದ್ಯಾರ್ಥಿಗಳಿಗೆ ಹೇಳುವಾಗ ಹೇಳ್ತಾ ಇದ್ದೀವಿ, ನಾವೆಲ್ಲ ವಿದ್ಯಾರ್ಥಿಗಳೆಲ್ಲ ಹಿಂದೆ ಎಲ್ಲ ಒಂದ್ 20-30 ವರ್ಷದ ಹಿಂದೆ ಸಿನಿಮಾ ಗುರುಗಳನ್ನೆಲ್ಲ ಇಟ್ಕೊಂಡಿದ್ರು. ಈಗೆಲ್ಲ ಮೊಬೈಲ್ ಗುರುಗಳನ್ನ ಇಟ್ಕೊಂಡ್ಬಿಟ್ಟಿದೀವಿ. ಮೊದಲೆಲ್ಲ ಸಿನಿಮಾ ಗುರುಗಳು ವಿಷ್ಣುವರ್ಧನ್ ನಮ್ ಗುರುಗಳು, ರಾಜ್ಕುಮಾರ್ ನಮ್ ಗುರುಗಳು ಅಂತ ಹೇಳ್ತಿದ್ರು. ಈಗೆಲ್ಲ ಮೊಬೈಲ್ ಗುರುಗಳು. ವಿವೋ ಮೊಬೈಲ್, ನೋಕಿಯಾ ಮೊಬೈಲ್, ಸ್ಯಾಮ್ಸಂಗ್ ಮೊಬೈಲ್ ನಮ್ ಗುರುಗಳು. ಹೌದಾ? ಇವತ್ತಿನ ತಲೆಮಾರಿಗೆ, ನಮಗಲ್ಲ ನಿಮ್ಗೆ ಹಂಗಾಗೋಗಿದೆ. ಕಲೆ ಮುಂದುವರಿಸಿ ಅಂತ ಹೇಳ್ತಾ ಈಗ ಇನ್ನೊಂದು ಶರೀಫರ ಗೀತೆಯನ್ನು ಹಾಡಿ ಆ ನಂತರ ನಮ್ಮ ಕಾರ್ಯಕ್ರಮದಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿಗಳು ನಿಮ್ಮ ತತ್ವಪದಗಳನ್ನ ಕೇಳಕ್ ಬಂದಿದ್ದಾರೆ. ಅವರು ಒಂದಷ್ಟು ಏನಾದ್ರು ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಿ. ಒಳ್ಳೆ ಜಲ್ದಿ ನೋಡಿಕೊಳ್ಳೋ ತಮ್ಮನಿ, ಜಲ್ದಿ ನೋಡಿಕೊಳ್ಳೋ ತಮ್ಮನಿ, ಬಂದದಲ್ಲಿ ಮುಂದೆ ಹೋಗೋದಲ್ಲಿ. ಈ ಮನುಜ ತನ್ನ ತಾಯಿ ಗರ್ಭದೊಳಿರುವಾಗಲೇ ಶ್ರೀಮನ್ ನಿಜಗುಣ ಶಿವಯೋಗಳು ಹೇಳಕ್ ಬರ್ಕೊಂಡು ಬರ್ತಿದ್ದಾರೆ ಜೀವ ಸಂಬೋಧನ ಸ್ಥಳದೊಳಗೆ. ತಾಯಿ ಗರ್ಭದಳು ತಾನಿರ್ದ ವೇಳೆಯೊಳಲ್ಲಿ ಹೇಯ ದತಿಬಾಧೆಗೆ ಮನನೊಂದು ಪೇಸುತಿಹ ಪೇಯವನ್ನು ಬಿಟ್ಟೇತಕ್ಕಿಂತ ಪರಮಟ್ಟಿರುವೆ ನಾಯುಷ್ಯ ಮಿಹುದರೊಳಗೆ ಕಾಯಜ ವಿರೋಧಿ ಗುರು ಶಂಭುಲಿಂಗವನ್ನೊಲಿಸಿ ಮಾಯೆಯನ್ನು ಮೀರಿ. ಹೇ ಭಗವಂತ, ತಾಯಿಯ ಗರ್ಭದೊಳಿರುವಾಗನ ಆ ಕೂಸ ಪರಮಾತ್ಮಗ ಪ್ರತಿಜ್ಞೆ ಮಾಡಿ ಬಂದಾನಂತ. ಹೇ ಭಗವಂತ, ಈ ಗರ್ಭದೊಳಗೆ, ಈ ಜಠರಾಗ್ನಿ ಒಳಗೆ, ಈ ಮಲಮೂತ್ರಗಳಿಂದ ನನಗೆ ಸಹಿಸಕ್ಕಾಗವತ್ತಿಲ್ಲಿ. ಈ ತಾಯಿ ಗರ್ಭದಿಂದ ಹೊರಗೆ ಬಂದ ಮೇಲೆ, ಈ ಭೂಮಿಗೆ ಬಂದ ಮೇಲೆ ಹಗಲಿರಲು ನಿತ್ಯ ಜಪತಾಪಾದಗಳನ್ನು ಮಾಡಿ, ಹೋಮ ಹವನಾದಿಗಳನ್ನು ಮಾಡಿ ಭಗವಂತ ನಿನ್ನ ಒಲಿಸಿಕೊಂಡು ಈ ಮಾಯೆಯನ್ನು ಮೀರಿ ಈ ಹುಟ್ಟು ಸಾವು ಅಂತಕ್ಕಂಥದ್ದನ್ನು ಸಾಕ ಭಗವಂತ ಇನ್ನು ನನಗೆ
ಈ ಭವವನ್ನು ಗೆಲುವೇನಂತ ಹೇಳಿ ಪ್ರತಿಜ್ಞೆ ಮಾಡಿ ಈ ಭೂಮಿಗೆ ಬಂದಾನ. ಈ ಶರೀರ ಕರೆ ಈ ಭೂಮಿಗೆ ಬಂದ ಮೇಲೆ ಏನು ಮಾಡೈತೆ ಅಂದ್ರೆ ಈ ಮಾಯಾ ಪ್ರಪಂಚಕ್ಕೆ ಸಿಲುಕಿ ಆ ಭಗವಂತನನ್ನು ಮರೆತು ಬಿಟ್ಟೈತಿ. ಅದಕ್ಕೆ ಮತ್ತೆ ಈ ಪುನರಪಿ ಜನನಂ ಪುನರಪಿ ಮತ್ತೆ ಹುಟ್ಟುದು ಮತ್ತೆ ಯಾಕೆ ಮುಕ್ತಿ ಹೊಂದಕ್ಕೆ ಸಾಧ್ಯನೇ ಇಲ್ಲ. ಕ್ರಿಯ ಭಗವಂತನ ನೆನೆಸಾಕ ಇಲ್ಲಲ್ಲ. ಅದಕ್ಕೆ ಜಲ್ದಿ ನೋಡಿಕೊಳ್ಳೋ ತಮ್ಮನಿ ಬಂದದಲ್ಲಿ ಮುಂದೆ ಹೋಗೋದಲ್ಲಿ, ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದದಲ್ಲಿ ಮುಂದೆ ಹೋಗೋದಲ್ಲಿ, ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದದಲ್ಲಿ ಮುಂದೆ ಹೋಗೋದಲ್ಲಿ, ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದದಲ್ಲಿ ಮುಂದೆ ಹೋಗೋದಲ್ಲಿ. ಇಂದು ನಿನ್ನ ಸತಿಸುತ್ತರ ಪ್ರಾಂತಿಯಲ್ಲಿ ಮುಕ್ತಿ ಆಗೋದಲ್ಲಿ, ಇಂದು ನಿನ್ನ ಸತಿಸುತ್ತರ ಪ್ರಾಂತಿಯಲ್ಲಿ ಮುಕ್ತಿ ಆಗೋದಲ್ಲಿ, ಇಂದು ನಿನ್ನ ಸತಿಸುತ್ತರ ಪ್ರಾಂತಿಯಲ್ಲಿ ಮುಕ್ತಿಯಾಗೋದಿಲ್ಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದದಲ್ಲಿ ಮುಂದೆ ಹೋಗೋದಲ್ಲಿ, ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದದಲ್ಲಿ ಮುಂದೆ ಹೋಗೋದಲ್ಲಿ, ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದದಲ್ಲಿ ಮುಂದೆ ಹೋಗೋದಲ್ಲಿ, ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದದಲ್ಲಿ ಮುಂದೆ ಹೋಗೋದಲ್ಲಿ. ಹಿಂದಕ್ಕೆ ಸುಜನ್ಮ ತಿರುಗಿ ಬಂದಿ ಅಲ್ಲಿಂದ ಏನೇನು ಕೋನ ತಂದೆ, ಎಷ್ಟು ಜನ್ಮ ತಿರುಗಿ ಬಂದಿಲ್ರಿ ನಾವು. 84 ಲಕ್ಷ ಜೀವರಾಶಿಯನ್ನ ದಾಟಿ ಈ ಪುಣ್ಯಮಯವಾಗಿರ್ತಕ್ಕಂಥ ಈ ಮಾನವ ಶರೀರಕ್ಕೆ ಬಂದಿವಲ್ಲ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ. 84 ಲಕ್ಷ ಜೀವರಾಶಿಯನ್ನ ದಾಟಿ ಈ ಮಾನವ ಶರೀರಕ್ಕೆ ಬಂದೈತಿ. ಕರೆ ಇನ್ನಾದ್ರೂ ಕೂಡ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಮುಕ್ತಿ ಹೊಂದಿ ಈ ಭವವನ್ನು ಗೆಲ್ಲಬೇಕಲ್ಲ. ಎಲ್ಲೆಲ್ಲಿ ಗೆಲ್ತೈತಿ? ಈ ಮಾಯಾ ಪ್ರಪಂಚಕ್ಕೆ ಸಿಲಿಕೆ ಏನಾಗೈತಿ ಎಲ್ಲ ಮರೆತು ಹೋಗ್ಯದ. ಹಿಂದಕ್ಕೆ ಸುಜನ್ಮ ತಿರುಗಿ ಬಂದಿ ಅಲ್ಲಿಂದ ಏನೇನು ಕೋನ ತಂದಿ, ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ, ದಾನ ಕೊಟ್ಟೆ ನಂದಿ. ದಾನ ಕೊಟ್ಟೆ ನೆಂಬು ಗುಣ ಹುಟ್ಟಿದಲ್ಲಿ ಅದು ನಿನ್ನಲ್ಲಿ, ದಾನ ಕೊಟ್ಟೆ ನೆಂಬ ಗುಣ ಹುಟ್ಟಿದಲ್ಲಿ ಅದು ನಿನ್ನಲ್ಲಿ. ಭಗವಂತ ಇದನ್ನೆಲ್ಲ ಪ್ರಕೃತಿ ನಮ್ಗೆ ಸೃಷ್ಟಿ ಮಾಡಿ ಕೊಟ್ಟಾನ. ಕರೆ ಒಮ್ಮೆನ ಕೊಟ್ಟಾನ. ನಾವೊಂದು ದೇವಸ್ಥಾನಕ್ಕೆ ಒಂದು ಏನಾರ ಒಂದು ಕಾಣಿಕೆ ಕೊಟ್ಟಿವಿ ಅಂದ್ರೆ ಮೊದಲು ನಮ್ಮ ಹೆಸರು ಬರ್ಸ್ತೀವಿ. ಮೊದಲು ನಮ್ಮ ಹೆಸರು ಇಲ್ಲ. ಇಂಥ ಒಂದು ಒಳ್ಳೆಯ ಸತ್ಸಂಗಕ್ಕಾಗಲಿ ಇಂಥ ಕಾರ್ಯಗಳಿಗೆ ಕೊಡಪ್ಪ ಅಂದ್ರೆ ಕೊಡಂಗಿಲ್ಲ ನಾವು ಕಾಣಿಕೆಯನ್ನು. ದಂಡ ಕೊಟ್ಟತ್ತ ದಾನ ಕೊಟ್ಟಿಲ್ಲತ್ತ ಹೆಂಡ ಕುಡ್ದಷ್ಟು ಹಾಲು ಕುಡ್ದಿಲ್ಲ ನಾವು. ಹೌದಾ? ಇಲ್ಲ ಗುರುವೆ, ಇಂಥ ಒಂದು ಒಳ್ಳೆ ಸತ್ಕಾರ್ಯ ಮಾಡಕ್ತಿದೀವಿ, ಸ್ವಲ್ಪ ಕಾಣಿಕೆ ಕೊಡ್ರಿ ಅಂದ್ರೆ 12 ಚೌಕಾಶಿ ಕೇಳ್ತೀವಿ, ಅವ್ರಿಗೆ ಹೇಳ್ತೀವಿ. ಆದ್ರೆ ಯಾರೋ ಒಬ್ಬ ಪೊಲೀಸ್ ಮಾಮ ಕೈ ಹೋಗದ ಅಂದ್ರೆ ಹೇಳಾರ್ದ ದಂಡ ಕೊಟ್ಟು ಬರ್ತೀವಲ್ಲ. ದಂಡ ಕೊಟ್ಟ ದಾನ ಕೊಟ್ಟಿಲ್ಲತ್ತ ಹೆಂಡ ಕುಡ್ದಷ್ಟು ಹಾಲು ಕುಡ್ದಿಲ್ಲ. ಕೊಡ್ರಿ, ಇಂಥ ಸತ್ಸಂಗಕ್ಕೆ ಕೊಡ್ಬೇಕು. ಏನ್ ಕೊಟ್ರು ನಾವು ಮಾಡಿದಂಥ ಪುಣ್ಯ ಗಳಿಸ್ಬೇಕಾದ್ರೆ ಇಂಥದ್ದು ಕೊಟ್ಟಿದ್ರೆ ಎದೆದಕ್ಕೂ ಕಳಿತೀವಿ ಜೂಜಾಡಿ, ಅದು ಎದಕ್ಕೂ ವ್ಯರ್ಥ, ಏನು ಉಪಯೋಗ ಇಲ್ಲ. ದಾನ ಕೊಟ್ಟೆ ನಿಂಬು ಗುಣ ಹುಟ್ಟಿದಲ್ಲಿ ಅದು ನಿನ್ನಲ್ಲಿ, ದಾನ ಕೊಟ್ಟೆ ನಂಬು ಗುಣ ಹುಟ್ಟಿದಲ್ಲಿ ಅದು ನಿನ್ನಲ್ಲಿ. ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡು ಇಲ್ಲಿ, ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡು ಇಲ್ಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದದಲ್ಲಿ ಮುಂದೆ ಹೋಗೋದಲ್ಲಿ, ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದದಲ್ಲಿ ಮುಂದೆ ಹೋಗೋದಲ್ಲಿ, ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದದಲ್ಲಿ ಮುಂದೆ ಹೋಗೋದಲ್ಲಿ,
ಎದ್ದು ನೋಡಿಕೊಳ್ಳು ತಮ್ಮ ಬಂದ ಬೆಲ್ಲಿ ಬದ್ದು ಬಿಟ್ಟದ್ದು ನಿನ್ನ ಹೊಟ್ಟಿಗಾಯಿತು ಬದ್ದು ಬಿಟ್ಟದ್ದು ನಿನ್ನ ಹೊಟ್ಟಿಗಾಯಿತು ಇದ್ದದ್ದಿಲ್ಲೇ ಉಳಿತು ದಾನ ಕೊಟ್ಟಿದ್ದು ದಾರಿ ಬುದ್ಧಿಗಾಯಿತು ಮುಂದ ಹೊತ್ತಿಗಾಯಿತು ದಾನ ಕೊಟ್ಟಿದ್ದು ದಾರಿ ಬುದ್ಧಿಗಾಯಿತು ಮುಂದ ಹೊತ್ತಿಗಾಯಿತು ಮಾತ್ಮರು ಹೇಳ್ಕೊಂಡು ಬರ್ತಾರ ಇಂದು ಮಾಡಿದ ದಾನ ಮುಂದೆ ಕಾಯುವುದನ್ನ ಮುಂದುಂಡುಡಬೇಕ ಅಂದು ಮಾಡಿದ ಪುಣ್ಯ ಇತ್ತಿ ಸುಖ ಜೀವನ ಇದ್ಲಿ ಕಾಯ್ತಿ ಕೂತೀವ ಅಂದ್ರೆ ನಾವು ಹಿಂದೂ ಪೂರ್ವ ಜನ್ಮದ ಸುಕೃತ ಫಲ ಅಂತ ತಿಳ್ಕೋಬೇಕು. ಸರ್ಪುಷರು ಒಂದು ಪದ್ಯದೊಳಗೆ ಬರ್ಕೊಂಡು ಬರ್ತಿದಾರ ಎಣ್ಣೆ ಇರುವ ತನಕ ದೀವಿಗೆ ಉರಿವ ಓಲ್ ಪೂರ್ವ ಪುಣ್ಯ ವಿಹಸಿರಿಯಂತೆ ಪರಿ ಇರ್ಪುದು ಪನಿತಿ ಒಳಗೆ ಎಲ್ಲಿತನ ಎಣ್ಣೆ ಇರ್ತದೆ ಅಲ್ಲಿತನ ಮಾತ್ರ ದೀಪ ಉರಿತೈತಲ್ಲ ಆ ಪನಿತಿ ಒಳಗೆ ಎಣ್ಣೆ ಆಗನ ದೀಪ ಹೆಂಗ ತಣ್ಣಗಾಕೈತಿ ಆ ರೀತಿ ನಾವು ಮಾಡಿದಂತ ಪುಣ್ಯ ಎಲ್ಲಿತನ ಇರ್ತೈತಿ ಹಿಂದಿನ ಜನ್ಮದೊಳಗೆ ಮಾಡಿದಂತ ಪುಣ್ಯ ಎಲ್ಲಿತನ ಇರ್ತೈತಿ ಅಲ್ಲಿತನ ಮಾತ್ರ ನಮ್ಮಲ್ಲಿ ಈ ಜೀವನದಾಗ ಸಿರಿತನ ಇರ್ತೈತಿ ಈ ಜನ್ಮದೊಳಗೆ ಆ ಪುಣ್ಯ ತೀರಿತಂದ್ರ ಎಣ್ಣೆ ಹಂಗ ತೀರಾನ ದೀಪ ಹೆಂಗ ತಣ್ಣಗಾಕೈತಿ ಹಂಗ ಆ ಪುಣ್ಯ ತೀರಿತಂದ್ರ ನಮ್ಮಲ್ಲಿರುವಂತ ಸಿರಿ ಕಡಿಮೆ ಆಗ್ತಾ ಬರ್ತೈತಿ ಅದ ಎಣ್ಣೆ ಆಗುದ್ರೊಳಗಾಗಿ ಮತ್ತಟ್ಟು ಎಣ್ಣೆ ಹಾಕಿದ್ವರ ಆ ಜ್ಯೋತಿ ಹೆಂಗ ಪ್ರಜ್ವಲಿಸ್ತೈತಿವೋ ಅದೇ ರೀತಿಯಾಗಿ ಆ ಪುಣ್ಯ ತೀರೋದ್ರೊಳಗಾಗಿ ಮತ್ತಟ್ಟು ನಾವಿಂತ ದಾನ ಧರ್ಮ ಪರೋಪಕಾರ ಪುಣ್ಯ ಮಾಡೋದ್ರಿಂದ ಆ ದೀಪ ಹೆಂಗ್ ಮತ್ತೆ ಪ್ರಜ್ವಲಿಸ್ತೈತೆ ಆ ರೀತಿ ನಮ್ಮಲ್ಲಿ ಸಿರಿತನ ಯಾವತ್ತೂ ಉಳಿತೈತೆ ಒಂದದ್ದು ಹುಟ್ಟದ್ದು ನಿನ್ನ ಹೊಟ್ಟಿಗಾಯಿತು ಇದ್ದಕ್ಕಿಲ್ಲೇ ಉಳಿತು ದಾನ ಕೊಟ್ಟಿದ್ದು ದಾರಿ ಬುದ್ಧಿಗಾಯಿತು ಮುಂದ ಹೊತ್ತಿಗಾಯಿತು ಅಣ್ಣ ತಮ್ಮ ಬಿಗರು ಬಿಜರು ಯಾರು ಇಲ್ಲ ನಿನಗ ಯಾರ್ಯಾರಿಲ್ಲ ಅಣ್ಣ ತಮ್ಮ ಬಿಗರು ಬಿಜರು ಯಾರು ಇಲ್ಲ ನಿನಗ ಯಾರ್ಯಾರಿಲ್ಲ ನಮ್ಮ ಕಷ್ಟ ಕಾಲಕ್ಕೆ ಯಾರು ಬರೋದಿಲ್ಲ ನಾವು ಮಾಡಿದಂತ ದಾನ ನಾವು ಮಾಡಿದಂತ ಧರ್ಮ ನಾವು ಮಾಡಿದಂತ ಪುಣ್ಯ ಮಾತ್ರ ನಮ್ಮ ಬೆನ್ನ ಹತ್ತಿ ಬರ್ತೈತಿ ಯಾರು ಬರೋದಿಲ್ಲ ಯಾ ಹೆಂಡತಿನೂ ಬರೋದಿಲ್ಲ ಯಾ ಬಂಧು ಬಳಗನೂ ಬರೋದಿಲ್ಲ ಬರಂಗ ಹೆಂಗ್ರಿ ಸ್ಮಶಾನ ತನ ಬರತ್ತಾರ ಮತ್ತೆ ಬರಲೇಬೇಕಲ್ಲ ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನವ ಬಿಡಿಸುವನು ಗುರುರಾಯ ಅವಾಗ ಮರೆ ಹೊಕ್ರ ಮಾತ್ರ ನಾವು ಇವ್ರು ಎಲ್ಲಿತನ ರೀ ನಿನ್ನಲ್ಲಿ ಐತ್ ಅನ್ನೋದು ಇರುತನ ಅಷ್ಟ ಮಾತ್ರ ಅವ್ರು ಇರ್ತಾರ ಹೊರತಾಗಿ ಅವ್ರ ಖಾಲಿ ಆತರ ಬರುದಿಲ್ಲ ಅವ್ರು ಸರ್ಪುಷರು ಒಂದು ಮಾತು ಹೇಳ್ಕೊಂಡ್ ಬರ್ತಾರ ತತ್ವಪದೊಳಗ ವ್ರಣಕ್ಕೆ ಮುಸುರುವ ನೊನಗಳಂತೆ ನಿನ್ನನು ಜನರು ಹಣವಿರುವ ಪರಿಯಂತೆ ಓಲೈಪರು ನೋಡ್ರಿ ಎಷ್ಟು ಚಂದ ಬರ್ಕೊಂಡ್ ಬಂದಿದಾರ ಒಂದು ಹುಣ್ಣಿಗೆ ಯಾವ ರೀತಿ ನಾವು ಬ್ಯಾಡ ಅಂದ್ರು ಬಂದ್ ಕುಂಡಿರ್ತಾವಲ್ಲ ನೊನ ಆ ರೀತಿ ನಿನ್ನಲ್ಲಿ ಹಣ ಇರುತ್ತನ ಮಾತ್ರ ನಿನ್ನ ಬಂಧು ಬಳಗಾರಿ ನಿನ್ನ ಓಲೈಪರು ಎತ್ತಿ ಆಡಿಸ್ತಾರ ನಿನ್ನಲ್ಲಿ ಹಣ ಯಾಕಂದ್ರೆ ನೀ ಅವ್ರಿಗೆ ದಿನ ಅವ್ರು ಕರ್ಕೊಂಡು ಹೋಗಿ ಪಾರ್ಟಿ ಮಾಡಿ ಆ ಹಣ ನಿನ್ನಲ್ಲಿ ಖಾಲಿ ಆತ ಅನ್ನೋದು ಗೊತ್ತಾತಂದ್ರ ಅಷ್ಟ ತರ ಅವರು ಹೆಣವ ಕಂಡಂತೆ ದೂರಕ್ಕೆ ಹೋಗು ಭೇಟಿ ಆದ್ರೆ ಏನು ಕೇಳಿ ಗಪ್ಪ ಪಾರ ರೊನಕೆ ಮುಸುರುವ ನೊನಗಳಂತೆ ನಿನ್ನನು ಜನರು ಹಣವಿರುವ ಪರಿಯಂತೆ ಓಲೈಪರು ಹಣವು ನಿನ್ನೋಳು ಮುಗಿದ ಗಳಿಗೆಯೊಳಗ ಆ ಜನರೇ ಹೆಣವ ಕಂಡಂತೆ ದೂರಕ್ಕೆ ಹೋಗುತ್ತೀವಿ ಅದೇ ಜನರು ಅವರೇ ಹಣ ಅಂದ್ರೆ ಹತ್ರ ಬರ್ತಾರೆ ಹೆಣ ಅಂದ್ರೆ ದೂರ ಹೋಯ್ತಾರೆ ಇದೆಲ್ಲ ರಾತ್ರಿ ಕತೆ ಹೇಳ್ಕೊಂಡು ನೀವೆಲ್ಲ ಪ್ರಾರ್ಥನೆ ಮಾಡೋದು ತತ್ವಗಳನ್ನ ಬೋಧನೆ ಮಾಡೋದು ಹೌದಾ ಅಣ್ಣ ತಮ್ಮ ಬಿಗರು ಬಿಜರು ಯಾರು ಇಲ್ಲ ನಿನಗೆ ಯಾರ್ಯಾರಿಲ್ಲ ಅಣ್ಣ ತಮ್ಮ ಬಿಗರು ಬಿಜರು ಯಾರು ಇಲ್ಲ ನಿನಗೆ ಯಾರ್ಯಾರಿಲ್ಲ ಅಣ್ಣ ತಮ್ಮ ಬಿಗರು ಬಿಜರು ಯಾರು ಇಲ್ಲ ನಿನಗೆ ಯಾರ್ಯಾರಿಲ್ಲ ತಾಯಿ ತಂದಿ ಜಾಕಿ ಮಾಡಿ ಬಿಟ್ಟಾರಲ್ಲ ಮುಂದಿದು ಗೊತ್ತೇ ಇಲ್ಲ ತಾಯಿ ತಂದೆ
ಮಂದಿ ಜಾಕಿ ಮಾಡಿ ಬಿಟ್ಟಾರಲ್ಲ, ಮುಂದಿಂದು ಗೊತ್ತೇ ಇಲ್ಲ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದದಲ್ಲಿ ಮುಂದೆ ಹೋಗೋದಲ್ಲಿ. 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 ಪಾಪ ಮಾಡಬೇಡಲತ್ತಿ ತಿಂಡಿಯಲ್ಲಿ ಯಮರಾಯನಲ್ಲಿ. ಪಾಪ ಮಾಡಬೇಡಲತ್ತಿ ತಿಂಡಿಯಲ್ಲಿ ಯಮರಾಯನಲ್ಲಿ. ಪುಣ್ಯ ಮಾಡಿದರೆ ದೊರ ಕೊಂಬುದಲ್ಲಿ ಸದಾ ಶಿವನಲ್ಲಿ. ಪುಣ್ಯ ಮಾಡಿದರೆ ದೊರ ಕೊಂಬುದಲ್ಲಿ ಸದಾ ಶಿವನಲ್ಲಿ. ವ್ಯರ್ಥವಿದು ಸಂಸಾರ ತಿಳಿಯಿಲ್ಲಿ ನಿನ್ನ ದೃಢದಲ್ಲಿ. ವ್ಯರ್ಥವಿದು ಸಂಸಾರ ತಿಳಿಯಿಲ್ಲಿ ನಿನ್ನ ದೃಢದಲ್ಲಿ. ವ್ಯರ್ಥವಿದು ತಮ್ಮ, ವ್ಯರ್ಥವಿದು ತಮ್ಮ, ವ್ಯರ್ಥವಿದು ಸಂಸಾರ ತಿಳಿಯಿಲ್ಲಿ ನಿನ್ನ ದೃಢದಲ್ಲಿ. ಗುರುಮಾಂತೇಶನ ಪಾದದಲ್ಲಿ ನಂಬಿಗಿಡುವಲ್ಲೇ. ಗುರುಮಾಂತೇಶನ ಪಾದದಲ್ಲಿ ನಂಬಿಗಿಡುವಲ್ಲೇ. ಜಲ್ದಿ ನೋಡಿಕೊಳ್ಳು ತಮ್ಮ, ಬಂದದಲ್ಲಿ ಮುಂದೆ ಹೋಗೋದಲ್ಲಿ. ಜಲ್ದಿ ನೋಡಿಕೊಳ್ಳು ತಮ್ಮ, ಬಂದದಲ್ಲಿ ಮುಂದೆ ಹೋಗೋದಲ್ಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದದಲ್ಲಿ ಮುಂದೆ ಹೋಗೋದಲ್ಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದದಲ್ಲಿ ಮುಂದೆ ಹೋಗೋದಲ್ಲಿ. ಇಂದು ನಿನ್ನ ಸತಿಸುತ್ತರ ಕಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ. ಇಂದು ನಿನ್ನ ಸತಿಸುತ್ತರ ಭ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ. ಇಂದು ನಿನ್ನ ಸತಿಸುತ್ತರ ಭ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ. ಎಲ್ಲಿ ನೋಡಿಕೊಳ್ಳು ತಮ್ಮ, ಬಂದದಲ್ಲಿ ಮುಂದೆ ಹೋಗೋದಲ್ಲಿ. ಜಲ್ದಿ ನೋಡಿಕೊಳ್ಳು ತಮ್ಮ, ಜಲ್ದಿ ನೋಡಿಕೊಳ್ಳು ತಮ್ಮ, ಜಲ್ದಿ ನೋಡಿಕೊಳ್ಳು ತಮ್ಮ, ಬಂದದಲ್ಲಿ ಮುಂದೆ ಹೋಗೋದಲ್ಲಿ. ಮುಂದೆ ಹೋಗೋದಲ್ಲಿ. ಈ ತತ್ವವನ್ನ ನಮ್ಮ ವಿದ್ಯಾರ್ಥಿಗಳು ಅಳವಡಿಸ್ಕೊಂಡ್ರೆ ಅವ್ರು ಮುಂದಕ್ಕೆ ಹೋಗಲ್ಲ, ಇಲ್ಲೇ ಕೂತ್ಕೋತಾರೆ. ಡಿಪ್ಲೊಮಾ ಮುಗಿಸಲ್ಲ, ಮುಗಿಸ್ತೀರಾ? ತತ್ವ ಬದುಕಿನ ಭಾವ, ಹಾಗೇನೆ ಭಕ್ತಿಯ ಪರಾಕಾಷ್ಠೆ. ಇಡೀ ಭಾರತದಲ್ಲಿ ಭಕ್ತಿ ಪ್ರವಹಿಸ್ತಾ ಇರೋದು ಹೀಗೇನೆ, ಆದರೆ ಬೇರೆ ಜಗತ್ತಿನಲ್ಲಿಲ್ಲ, ಭಾರತದಲ್ಲಿ ಮಾತ್ರ ವಿಶೇಷ ಇದು. ಅದಕ್ಕೆ ನಾವೆಲ್ಲ ದೇವಾಲಯಗಳನ್ನ, ಗುಡಿಗಳನ್ನ ಕಟ್ಕೊಂಡು ಸಾಧು ಸಂತರ ಕೈ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ಹಾಗೇ ಮುಂದುವರಿತಾ ಇದ್ದೀವಿ. ಹೌದಾ? ಬೇರೆ ದೇಶಗಳಲ್ಲಿ ಹಿಂಗಿಲ್ಲ, ಈ ಪರಂಪರೆ ಇಲ್ಲ. ಆಯ್ತು, ಕೇಳಿ. ಈಗ ವಿದ್ಯಾರ್ಥಿಗಳು ಏನಾದ್ರು ಪ್ರಶ್ನೆ ಕೇಳಿದ್ರೆ ನೀವು ಉತ್ತರಿಸಿ. ಕೇಳ್ತೀರಾ ಯಾರಾದ್ರು? ಯಾರ ನಿಮ್ಮ ಮಗ ಪ್ರಶ್ನೆ ಬೇಕಾದ್ರೆ ಕೇಳ್ರಿ, ನಮಗೆ ಅನುಭವ ತಕ್ಕಷ್ಟ ನಾವು ಉತ್ತರ ಕೊಡ್ತೀವಿ.
ಒಂದು ಜಾನಪದ ಸಾಹಿತ್ಯ. 20 ವರ್ಷ ತನ್ನ ಬೇಕು ಬೇಡಿಕೆಗಳನ್ನು ಈಡೇರಿಸಿ ತನ್ನ ಮಗಳನ್ನ ಮದುವೆಯನ್ನ ಮಾಡಿ ತಾಯಿ ತಂದೆಯಾಗಿರ್ತಕ್ಕಂಥವ್ರು ಆ ಮಗಳನ್ನ ಗಂಡನ ಮನೆಗೆ ಕಳಿಸುವಾಗ ಹೇಳುವಂತ ನೀತಿ ಮಾತುಗಳಿವು. ಯಾವ ರೀತಿ ಇರೋದು? ಅತ್ತರೆ ಫಲವಿಲ್ಲ ತಂಗಿ ಹೊತ್ತಾತು ನಡಿ ದುಃಖವನೋಂಗಿ ಹೆತ್ತವರ ಕೀರ್ತಿ ತರುವುದೊಂದು ನಿನ್ನ ಜೀವನದಲ್ಲಿ ನೆನಪಿರಲಿ ಇದು ಒಂದೇ ನಿನ್ನ ಧ್ಯಾನದಲ್ಲಿ. ಊರ ಮುಂದಿನ ಬಾವಿಯಾರ ತೋಡಿದರೇನೆ ಒಬ್ಬ ಸ್ತ್ರೀ ಎಷ್ಟು ಸುಂದರದಾಳ ಅಂದ್ರೂ ಕೂಡ ಒಮ್ಮೆ ಆಕಿ ಮನಸ್ಸು ಜಾರಿತಂದ್ರ ಆ ಬಾಳೆ ಸತ್ಯಾನ ಸಾಗಿ ಬಿಡ್ದಕ್ಕ. ಯಾರು ತೋಡುವರ್ರಕ್ಕ ಅವ್ರ ಬಾಯಿ ಕರಿ ನಮ್ ಕಾರ್ ಜಾರಿ ಬೀಳುದ್ ನಾವಲ್ಲ. ಗ್ಲಾಸ ಕಲ್ಲನ ಹೋಗಿ ಅದ್ರ ಮೇಲೆ ಬಿದ್ರು ಹೊಡಿದು ಗ್ಲಾಸನ ಹೋಗಿ ಕಲ್ಲ ಮೇಲೆ ಬಿದ್ರು ಹೊಡಿದು ಗ್ಲಾಸ. ಹೌದಾ? ಊರ ಮುಂದಿನ ಬಾವಿ ಯಾರ ತೋಡಿದರೇನ ಕಾಲ ಜಾರಿದರೆ ಕೈಲಾಸ ನಾರಿಯ ಮನವ ಜಾರಿದರೆ ವನವಾಸ ಮನವ ಜಾರಿದರೆ ವನವಾಸ. ಊರ ಮುಂದಿನ ಬಾವಿ ಯಾರ ತೋಡಿದರೆ ತನ್ನಂಗ ತಾನಿದ್ದರೆ ಬಿನ್ನಿಲ್ಲ ಭೇದಿಲ್ಲ ತನ್ನಂಗ ತಾನಿದ್ದರೆ ಬಿನ್ನಿಲ್ಲ ಭೇದಿಲ್ಲ ತನ್ನ ಮಗಳಂಗ ತನ್ನ ಸೊಸೆಯ ನೋಡಿದರೆ ತನ್ನ ಮಗಳಂಗ ತನ್ನ ಸೊಸೆಯ ನೋಡಿದರೆ ತನ್ನ ಮಗಳಂಗ ತನ್ನ ಸೊಸೆಯ ನೋಡಿದರೆ ಕಣ್ಮುಂದೆ ಐತಿ ಕೈಲಾಸ ಕಣ್ಮುಂದೆ ಐತವ್ವ ಕೈಲಾಸ. ಊರ ಮುಂದಿನ ಬಾವಿ ಯಾರ ತೋಡಿದರೇನ ಬಾವಿ ಯಾರ ತೋಡಿದರೇನ ಕಾಲ ಜಾರಿದರೆ ಕೈಲಾಸ ನಾರಿಯ ಮನವ ಜಾರಿದರೆ ಬಂಗಾರ ಬಳೆ ಇಟ್ಟು ಬಡವರನ ಬೈಬ್ಯಾಡ ಬಂಗಾರ ಬಳೆ ಇಟ್ಟು ಬಡವರನ ಬೈಬ್ಯಾಡ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ನೆರಳಲ್ಲೇ ಮಧ್ಯಾಹ್ನದ ಬಿಸಿಲು ನೆರಳಲ್ಲೇ ಊರ ಮುಂದಿನ ಬಾವಿ ಯಾರ ತೋಡಿದರೇನೆ ಊರ ಮುಂದಿನ ಬಾವಿ
ನಾರಿಯ ಮನವಗಾರಿದರ ವನವಾಸ ಮನವಗಾರಿದರ ವನವಾಸ ಕರಿಸಿರಿ ಉಡಬೇಡ ಕಡಿವಾನ ಬಿಡಬೇಡ ಕರಿಸಿರಿ ಉಡಬೇಡ ಕಡಿವಾನ ಬಿಡಬೇಡ ನಡುವೋಣಿಯಲ್ಲಿ ನಿಂತು ನಗಬೇಡ ನಡುವೋಣಿಯಲ್ಲಿ ನಿಂತು ನಗಬೇಡ ಮಗಳೇ ನಡುವೋಣಿಯಲ್ಲಿ ನಿಂತು ನಗಬೇಡ ಮಗಳೇ ತವರಿಗೆ ಕೆಟ್ಟ ಹೆಸರು ತರಬೇಡ ತವರಿಗೆ ಕೆಟ್ಟ ಹೆಸರು ತರಬೇಡ ಊರ ಮೂಡಿನ ಭಾವಿಯ ತೋಡಿದರೇನ ಊರ ಮೂಡಿನ ಭಾವಿಯ ತೋಡಿದರೇನ ಕಾಲಗಾರಿಗಳ ಕೈಲಾಸನಾರಿಯ ಮನವಗಾರಿದರ ವನವಾಸ ನಿಲವಗಾರಿದರ ವನವಾಸ ತಂಗಳ ರೊಟ್ಟೆಲ್ಲ ತಂಗಿ ಬೀಗತಿಯಲ್ಲ ತಂಗಳ ರೊಟ್ಟೆಲ್ಲ ತಂಗಿ ಬೀಗತಿಯಲ್ಲ ತಾಯಿಗೆ ಬೈದವಳು ಮಗಳಲ್ಲೇ ತಾಯಿಗೆ ಬೈದವಳು ಮಗಳಲ್ಲ ನಾರಿ ತಾಯಿಗೆ ಬೈದವಳು ಮಗಳಲ್ಲ ನಾರಿ ಗಂಡಗ ಬೈದವಳು ಗರಟೆಲ್ಲೇ ಗಂಡಗ ಬೈದವಳು ಗರಟೆಲ್ಲೇ ಊರ ಮೂಡಿನ ಭಾವಿ ಯಾರ ತೋಡಿದರೇನೆ ಊರ ಮೂಡಿನ ಭಾವಿ ಯಾರ ತೋಡಿದರೇನೆ ಕಾಲಗಾರಿದರ ಕೈಲಾಸನಾರಿಯ ಮನವಗಾರಿದರ ವನವಾಸ ನಾರಿಯ ಮನವಗಾರಿದರ ವನವಾಸ ಏಡಿ ಮ್ಯಾಲಿನ ಹೂವ ಬೆಳಗಿದ್ದರೇನೆ ಬೇಲಿ ಮ್ಯಾಲಿನ ಹೂವ ಬೆಳಗಿದ್ದರೇನ ಮಲ್ಲಿಗೆ ಹೂವಿನಂತ ಮನಿಗಂಡ ಮಲ್ಲಿಗೆ ಹೂವಿನಂತ ಮನಿಗಂಡನ ಬಿಟ್ಟು ಮಲ್ಲಿಗೆ ಹೂವಿನಂತ ಮನಿಗಂಡನ ಬಿಟ್ಟು ಅನ್ಯ ಪುರುಷನಿಗೆ ನೀ ಬಲಿಬೇಡ ಅನ್ಯ ಪುರುಷನಿಗೆ ನೀ ಬಲಿಬೇಡ ಊರ ಮೂಡಿನ ಭಾವಿ ಯಾರ ತೋಡಿದರೇನ ಊರ ಮೂಡಿನ ಭಾವಿ ಯಾರ ತೋಡಿದರೇನ ಕಾಲಗಾರಿದರ ಕೈಲಾಸನಾರಿಯ ಮನವಗಾರಿದರ ವನವಾಸ ನಾರಿ ಮನವಗಾರಿದರ ವನವಾಸ ನಾರಿ ಗಂಡನ ಮಾತು ಮೀರಿ ನಡೆಯಬೇಡ ನಾರಿ ಗಂಡನ ಮಾತು ನಾರಿ ಗಂಡನ ಮಾತು ಮೀರಿ ನಡೆಯಬೇಡ ಸಾರಿ ಹೇಳುವೆ ಕೇಳವ್ವ ಮಗಳೇ ಸಾರಿ ಹೇಳುವೆ ಕೇಳವ್ವ ಮಗಳೇ
ತನಕ ದಾರಿಯ ಬಿಡಬೇಡ ಕಡಿ ತನಕ ಊರ ಮುಂದಿನ ಬಾವಿ ಯಾರ ತೋಡಿದರೇನ ಊರ ಮುಂದಿನ ಬಾವಿ ಯಾರ ತೋಡಿದರೇನ ಊರ ಮುಂದಿನ ಬಾವಿ ಯಾರ ತೋಡಿದರೇನ ಕಾಲ ಜಾರಿದರೆ ಕೈಲಾಸನಾರಿಯ ಮನವ ಜಾರಿದರ ವನವಾಸ ಮನವ ಜಾರಿದರ ವನವಾಸ ಕಾಲು ಜಾರಿದರೆ ಕೈಲಾಸ ನಾರಿ ಕಾಲು ಜಾರಿದರೆ ಕೈಲಾಸ ನಾರಿ ಊರ ಮುಂದಿನ ಬಾವಿ ಯಾರ ತೋಡಿದರೇನ ಕಾಲು ಜಾರಿದರೆ ಕೈಲಾಸ ನಾರಿಯ ಮನವ ಜಾರಿದರೆ ವನವಾಸ ಮನವ ಜಾರಿದರೆ ಮನವ ಜಾರಿದರೆ ಮನವ ಜಾರಿದರೆ ಧನ್ಯವಾದಗಳು.